ಬೇಟೆಯಾಡಲು ಹೋಗಿ ಬಂದಂತೆ ಕಾಣಿಸ್ತಾ ಇದೆಯಲ್ಲ ಮಂಜುಳಾ. ಕೆಲವೊಂದು ಪ್ರಾಣಿಗಳನ್ನು ಬೇಟೆಯಾಡಲು ಕೋವಿಯ ಅವಶ್ಯಕತೆ ಇಲ್ಲ ಮಂಜುಳಾ. ಅದು ಏನಿರಲಿ, ನಮ್ಮ ಗ್ರಾಮಕ್ಕೆ ವ್ಯಾಘ್ರ ಬಂದು ಬಂದಿದೆಯಂತೆ. ಅದಕ್ಕೆ ಸಾಕಷ್ಟು ಹಸುಗಳು ಬಲಿಯಾಗಿ. ನಾನು ಈ ವಿಷಯದ ಕೇಳೇ ಇಲ್ಲ. ಕೇಳುತ್ತಾ ಹೋಗಿ ವಿಷಯವಿನ್ನು ಭಯಂಕರವಾಗಿ. ಅಷ್ಟೊಂದು ಬೇಕರಿ ವಿಷಯನಾ? ಹಾ, ಮೊನ್ನೆ ನಾನು ವ್ಯಾಘ್ರದ ದಾಳಿಯಲ್ಲಿ ಮುಕ್ತ ಹಸುವೊಂದನ್ನು ಕಂಡೆ. ದೈವತಃ ವಶ ಆ ಹಸುವಿನ ಬಳಿ ವ್ಯಾಘ್ರವಿಲ್ಲದನ್ನು ಕಂಡು ಮನಸ್ಸಿಗೆ ನೆಮ್ಮದಿಯಾಯಿತು. ಭಯಂಕರ ವ್ಯಾಘ್ರವೇ ನಾಗರಾಜ? ವ್ಯಾಘ್ರದ ಕೃತ್ಯ ಭಯಂಕರವಾಗಿದೆ. ಅದರ ಮುಖ ಮಾತ್ರ ಅಂದ್ರೆ ಗೋಮುಖ ವ್ಯಾಘ್ರ ಅಂತ ನನ್ನಲ್ಲಿ ಹಾಸ್ಯ ಮಾಡಿದಿರಾ ನೀವು? ಮಂಜುಳಾ, ಹಾಸ್ಯವಲ್ಲ ಮಂಜುಳಾ, ಇದು ನಿಜ ಜೀವನದ ಸ್ವಾರಸ್ಯ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ಮಂಜುಳಾ, ನಗುತ್ತ ನುಡಿಯುವವರೆಲ್ಲ ನೀತಿವಂತರೆಂದು ತಿಳಿಯುವ ನಿಮಗೆ ಈ ಸಮಾಜದ ಎರಡನೇ ಮುಖ ಏನೆಂದು ಅರ್ಥವಾಗಿತ್ತು. ಗೋಮುಖ ಹೊಂದಿರುವ ಚಂದ್ರುವಿನ ಕೃತ್ಯಗಳಿಗೆ ಈ ಸಾಕ್ಷಿಗಳಾಗಿರುವ ಈ ಫೋಟೋಗಳನ್ನು ನೋಡಿದರೆ ನಿಮಗೆ ಎಲ್ಲ ಅರ್ಥವಲ್ಲ. ಏನಿದು ವಿಪರೀತ? ಇದು ನಿಜವೇ ನಾಗರಾಜ? ಮಂಜುಳಾ, ಪ್ರತ್ಯಕ್ಷ ಸಾಕ್ಷಿಗೆ ಪ್ರಮಾಣ ಬೇರಬೇಕು. ಇಲ್ಲ ಇಲ್ಲ ಇಲ್ಲ, ನಾನು ಈ ಫೋಟೋ ನೋಡ್ಲಾರೆ. ನನ್ನ ಚಂದ್ರು ಇನ್ನೊಂದು ಹೆಣ್ಣಿನ ತೋಳು ತೆಕ್ಕೆಯಲ್ಲಿ ಇಲ್ಲ. ಇದನ್ನು ಊಹಿಸಲು ಅಸಾಧ್ಯ. ಮಂಜುಳಾ, ನೋಡಿದ ನಿನ್ನ ಚಂದ್ರುವಿನ ಚಂಚಲತೆಯನ್ನು, ಅವರು ನಿನ್ನನ್ನು ಪ್ರೀತಿಸಿದ್ದು ನಾಟಕ ಮಾಡಿದ ಪ್ರೇಮಕ್ಕಾಗಿಯಲ್ಲ, ಮದುವೆಯಾಗುವುದಕ್ಕಾಗಿಲ್ಲ. ಕಾಮಕ್ಕಾಗಿ ನಿನ್ನಲ್ಲಿರುವಂತಹ ಹಣಕ್ಕಾಗಿ ಈಗಿನ ಸೋಮಾರಿ ವಿಕಾರಿಗಳು ದುಡಿಯಲಾಗದ ದುಡಿಯುವ ಶ್ರೀಮಂತನಾಗಲು ಯೋಚಿಸುವ ಯೋಜನೆ. ನಿಜ ನಾಗರಾಜ, ಹಾವಿನ ಹೊರ ಸುಂದರತೆಗೆ ಮಾರು ಹೋದ ನಾನು ಅದರ ಹಣ್ಣಿನಲ್ಲಿ ವಿಷ ಇದೆ ಎಂಬುದನ್ನೇ ಮರೆತು ಬಿಟ್ಟಿದ್ದೆ. ಸಕಾಲದಲ್ಲಿ ಬಂದು ಸರ್ಪದ ಸ್ನೇಹದಿಂದ ನನ್ನನ್ನು ದೂರ ಮಾಡಿದ ನಿಮಗೆ ತುಂಬಾ ಧನ್ಯವಾದಗಳು. ಮಂಜುಳಾ, ಇದರೆಲ್ಲ ಧನ್ಯವಾದದ ಪ್ರಶ್ನೆ. ಹಸುವಿನಂತೆ ಮುಕ್ತವಾಗಿರುವ ನಿಮ್ಮಂತ ಯುವತಿಯರನ್ನು ಹಾವುಗಳ ಬಾಯಿಂದ ರಕ್ಷಿಸಿಕೊಳ್ಳುತ್ತಾ ಕೂರುವುದೇ ನಮ್ಮಂತ ಮಂಜುಳಾ. ಆ ಚಂದ್ರುವಿನ ಬಣ್ಣ ಮತ್ತು ಬಯಲು ಮಾಡಿ ಹಾಕಿದ್ದಾನೆ. ಇನ್ನು ಮೇಲಾದರೂ ಎಚ್ಚರಿಕೆಯಿಂದ ನಡೆಯುವುದು. ನಡೆದ ತಪ್ಪಿದ ಹೆಣ್ಣಿನ ಬಾಳು ಬಿದ್ದ ಹಣ್ಣಿನ ಹೋಳಿನಂತೆ ಮರಳಿ ಉಪಯೋಗಿಸಲು ಬಾರ. ನಿಜ ನಿಮ್ಮ ಮಾತು. ಹೆಣ್ಣಿನ ಮನ ಒಂದು ಕಣ್ಣಿದ್ದಂತೆ. ಆ ಕಣ್ಣೆ ಹೋದ ಮೇಲೆ ಕುರುಡ ಹೆಣ್ಣಿನ ಕರುಣೆಯ ಕಥೆ ಕೇಳಿ ಮರುಗಿ ಮರುಜೀವನ ಕೊಡುವವರಿಗಿಂತ ಅವಳನ್ನು ಅಧೋಗತಿಗೆ ತಳ್ಳುವ ಕಾಪಾತರ ತುಂಬಿದ್ದಾರೆ ಈ ಜಗದಲ್ಲಿ. ಮಂಜುಳಾ, ನಿಮಗೆ ಇನ್ನೊಂದು ಎಚ್ಚರಿಕೆಯ ಕೊಡುತ್ತಿರುವೆ, ಗಮನ ಬಿಟ್ಟಿತ್ತು. ಆ ಚಂದ್ರುವಿಗೆ ಈ ಛಾಯಾಚಿತ್ರಗಳನ್ನು ತೋರಿಸ್ತೇನೆ. ಇದು ಮೋಸ. ಇದರಲ್ಲಿರುವವನು ಇದು ಯಾರೋ ನನಗಾಗದವರ ಮಾಡಿದ ಅನ್ಯಾಯವೆಂದು ನಟಿಸಿ ನಂಬಿಸಲು ಬರುತ್ತಾನೆ. ನೀವು ನಂಬಬಾರದು. ಇಲ್ಲ, ಅವನಿಂದ ನಾಟಕಗಳಿಗೆ ನಾನು ಸೋಲುವುದಿಲ್ಲ. ನೀವು ಸೋಲದಿದ್ದರೆ ತನ್ನ ಪ್ರೇಮ ರಾಗವನ್ನು ಹಾಡಲು ಪ್ರಾರಂಭಿಸುತ್ತಾನೆ. ಏನೆಂದು? ಮಂಜುಳಾ, ನನ್ನ ರಕ್ತದ ಕಣಕಣದಲ್ಲಿಯೂ ಮಂಜುಳಾ ನಿನ್ನ ಜೀವ ಪ್ರೇಮ ರಾಗ ಹಾಡಿ ಹೇಳುತ್ತಿದೆ. ಪ್ಲೀಸ್ ನನ್ನನ್ನು ನಂಬು ಮಂಜುಳಾ. ನಾನು ದ್ವೇಷ ವಂಚಕರು ಅಲ್ಲ, ನಿನ್ನ ಪ್ರೇಮದ ಆರಾಧಕ ಮಂಜುಳಾ. ನಿನ್ನ
ನಾಗರಾಜ, ನನ್ನ ಹಿತಚಿಂತಕರಾಗಿ ನನ್ನ ಬಾಳ ದೋಣಿ ತಿರುಗಿನ ಮರುವಿಗೆ ತಿರುಗದಂತೆ ಮುನ್ನೆಚ್ಚರಿಕೆ ವಹಿಸ್ತಾ ಇದ್ರಲ್ಲ, ನಿಮಗೆ ಎಷ್ಟು ಸಾರಿ ಕೃತಜ್ಞತೆ ಸಲ್ಲಿಸಿದ್ರೇನು ಕಡಿಮೆನೆ. ಮಂಜುಳಾ, ಅದೇನೇ ಇರಲಿ, ಆ ಹುಲಿಯ ಬಾಯಿಂದ ತಪ್ಪಿಸಿಕೊಂಡಿದ್ದಿ. ಬದುಕಿದ್ದಕ್ಕಾಗಿ ಆ ದೇವರಿಗೆ ಧನ್ಯವಾದ. ಮನೆಗೋಗಿ ಆಯಾದಿ ನಿಜ ಮಾಡಿ ಆ ಭಕ್ತರಿಗಾಗ ತರಿಸಿ ನಿಮ್ಮ ರಕ್ಷಣೆಗೆ ನಾಗರಾಜ್ ಎಷ್ಟು ಒಳ್ಳೆಯವರು. ಮುಂಬರುವ 20ರಿಂದ ನನ್ನನ್ನು ಪೌರು ಮಾಡಿದ್ರು. ಯಾವ ನೀರಿನಲ್ಲಿ ಮೀನಿದೆಯೋ, ಯಾವ ನೀರಿನಲ್ಲಿ ಮೊಸಳಿದೆಯೋ, ಬಲ್ಲವರು ಯಾರು ದೀಪ, ಬಲ್ಲವರು ಯಾರು? ಓ ನನ್ನ ಹೃದಯದ ರಾಣಿ ಇಲ್ಲೇ ನಿಂತಿರುವಳಲ್ಲ, ನನ್ನ ನೆಲೆಯ ಹೃದಯದಷ್ಟು ಕೋಮಲ. ನಿಜವಾಗಿ ನಾನು ಇವಳನ್ನು ಬಿಟ್ಟು ಒಂದು ರಕ್ಷಣೆ ಸಹ ಜೀವಿಸಲಾರೆ. ಅರಿಯಲ್ಲಿ ಎಷ್ಟೊತ್ತು ನಿಂತರೆ ನೋಡಿದರೆ ನೋಡದಂತೆ ನಿಂತಿರುವಳಲ್ಲ. ಮಂಜಿ, ನೋಡಿಲಿ ನಿನ್ನ ಪ್ರೇಮ ನನಗಾಗಿ ಕಾಯ್ದಿದ್ದನು. ರೀ ಚಂದ್ರು, ದಾರಿಯಲ್ಲಿ ನಿಂತಿರುವ ಹೆಣ್ಣು ಹುಡುಗರಿಗೆ ಏಕವಚನದಲ್ಲಿ ನಿಮ್ಮ ಪ್ರೀತಿಯ ಪ್ರೇತಮಿಗೆ ಕರೆದ ಹಾಗೆ ಕರಿವರಲ್ಲ, ಏನ್ ವಿಷಯ? ಏಕೆ ಮಂಜುಳಾ, ನಾನು ನಿನ್ನೆಲ್ಲ ಏಕವಚನದಲ್ಲಿ ಸಲಗಿಂದ ಕರೆದ ತಪ್ಪೆ. ಮೇಲಾಗಿ ನೀನು ನನ್ನ ಸೋದರ ಸೊಸೆಯೂ ಅಲ್ಲ, ಪ್ರೀತಿದ ಪ್ರೇತಮೆಯೂ ಅಲ್ಲ, ಜೀವನದ ಜೊತೆಗೆ ಅತ್ಯಂತರೂ ಅಲ್ಲವೇ ಅಲ್ಲ. ಮಂಜುಳಾ, ಹಿಂದೇಕೆ ನಿನ್ನ ನಡೆಯುವ ಚಿತ್ರವಾಗಿವಲ್ಲ. ನನ್ನಲ್ಲಿ ಯಾವುದೇ ತಗೊಂಡು ನೀನು ಈ ರೀತಿ ನಡುತ್ತಿರುವೆ. ದೋಷ, ಚಂದ್ರನ ಸುಂದರ ಬೆಳಕಿಗೆ ಮಾರು ಹೋದ ನಾನು ಅವನಲ್ಲಿ ಕಪ್ಪು ಕಲೆ ಇದೆ ಎಂಬುದನ್ನೇ ಮರೆತು ಬಿಟ್ಟಿದ್ದೆ. ಅಂದರೆ ನನ್ನಲ್ಲೇ ಕಪ್ಪು ಕಲೆದೆ. ಈ ಚಂದ್ರನ ಬರದ ನೀನೆಂಬ ಕಲೆ ಹೊರತು ನೆಲದೇನೆಂಬ ಕಲೆ ಇಲ್ಲ. ಇರಲಿ, ನನ್ನ ಬಾಳ ದೀಪ ಮೇಲೆ ಹಿಂದೇಕೆ ನಿನ್ನ ಕೋಪ. ಬಾಳು ಬೆಳಗುವ ದೀಪ ಹಾಗೆ ಹೀಗೆ ಅಂತ ಹೋಗುತ್ತಾ ಇಲ್ಲಿ ಬರದೆ ಚೆಲ್ಲಾಟ ಮಾಡುವ ಬೆಕ್ಕಿನಂತೆ ನನ್ನ ದೇಹದೊಡನೆ ಆಟ ಆಡಲು ಹೊಟ್ಟ ನಿನ್ನಂತ ಮೀಟ ಹಿರಿದ ಮೇಲೆ ಕೋಪ ತೋರದೆ ಪರಿರೂಪ ತೋರ್ಬೇಕೇನು? ಹೇಗೆ ಇರದು? ಕೆಟ್ಟ ಕಾಮದ ಮನವನ್ನೇ ಇಟ್ಕೊಂಡು ಕಂಡ ಹುಡುಗಿ ಜನ ಕುದು ಕಪ್ಪಾಡುವ ನಿನ್ನಂತ ನಂಟ ಹಿರಿದ ಮೇಲೆ ವೇಷ ತೋರದೆ ಮೈ ಹರಿಸೋದಾಗ್ಬೇಕೇನು? ಮಂಜುಳಾ, ಸಲ್ಲದ ಸಂಶಯವನ್ನು ತಲೆಯಲ್ಲಿ ತುಂಬಿಕೊಂಡು ತೋರದಿರುವ ನಿನ್ನ ರಹಸ್ಯ. ವಿನಯಗಾರ, ನೀತಿಗಾರ, ನಡವಳಿಕೆಗಾರ ಅಂತ ನಂಬಿ ನನ್ನ ಹೃದಯವನ್ನೇ ನನಗೊಪ್ಪಿಸಿದೆ. ನನಗೆ ಮೋಸ ಮಾಡಿ ಬೇರೊಂದು ಹೆಣ್ಣಿನೊಂದಿಗೆ ನಲ್ಲಾಟ ನಡೆಸುವ ನಿನ್ನಂತ ನರ್ತ ಹೆಣ್ಣಿನ ಮೇಲೆ ದ್ವೇಷ ತೋರದೆ ಮೈ ಸರಿಯಾದ ಶಿಕ್ಷೆ ಕೊಟ್ಟು ನೀತಿಗಟ್ಟವ ನಡದಿನ ಕಾಮಾಂಧನ ನಾನೇ. ಈ ರೀತಿ ನುಡಿಯುವುದಕ್ಕಿಂತ ನಿನ್ನ ಕೈಯಾರ ತಲುಪಿದ ಕೊಟ್ಟು ಬಿಟ್ಟಿದರೆ ಅದಷ್ಟು ಬಾರುವ ಮೇಲಾಗಿರ್ಬೇಕು. ಅಂದು ಸಿಹಿಯಾಗಿ ಬಾಗಳೆಯ ಜೀವನದ ಜೊತೆಗೆ ಯಾರೆಂದರೆ ಕರೆದ ಈ ನಿನ್ನ ನಾಡಿಯಿಂದ ಅದಂತ ಘೋರ ಶಬ್ದಗಳು. ಮಂಜುಳಾ, ನನ್ನನ್ನು ನಂಬು ಮಂಜುಳಾ, ನನ್ನನ್ನು ನಂಬು. ನಾನು ದ್ರೋಹಲ್ಲ, ವಂಚಕನಲ್ಲ. ನಿನ್ನ ಪ್ರೇಮ ಏನು ಅರಿವಿದವರಂತೆ ನಟಿಸುತ್ತಿರೋ ಚಂದ್ರು. ನಿಮ್ಮ ತೆರೆಮರೆ ಆಟ, ನಿಮ್ಮ ತೆರೆಮರೆ ಆಟ ನನಗೆ ಗೊತ್ತಿಲ್ಲ ಅಂತ ತಿಳ್ಕೋಬೇಡಿ. ತೆರೆಯ ಮರ್ಯಾಟ ಅದು ಯಾವುದು? ಯಾವುದನ್ನ ಗೆಲ್ಬೇಕು? ಹರಿಯದ ಇದನ್ನು ತುಚ್ಚ ಮಾತನಾಡುವುದನ್ನು ಬಿಟ್ಟು ಮಲಗಿಸಿ ಹೇಳುವುದೇನೆಂದು. ಚಂದ್ರು,
ನೀವು ಮುದ್ದಾಗಿ ಮಾತಾಡುವುದರಲ್ಲಿ ಮಾತ್ರ ನಿಪುಣರು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನಟನೆಯಲ್ಲಿ ಅತಿ ನಿಪುಣರು ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಹಾಗಾದ್ರೆ ಕಣ್ಣಲ್ಲಿ ಕಣ್ಣಿಗೆ ನೋಡಿ ನಿಮ್ಮ ಪ್ರೇಮದ ಆಟವನ್ನ ಯಾವ ಹೆಣ್ಣು ನನಗೆ ನಡೆಸಿದ್ರಿ? ಈ ನಿಮ್ಮ ಚಂಡಾಟವನ್ನ ಯಾವುದೇ ಮೋಸ, ಯಾವುದೇ ವಂಚನೆ? ಬೇರೆ ಹೆಣ್ಣಿನೊಂದಿಗೆ ನಡೆದಾಟ ನಡೆಸಿ ನನ್ನೊಂದಿಗೆ ಪ್ರೇಮದ ಆಟವನ್ನೇ ಆಡುತ್ತಾ ನನ್ನ ಬಾಳನ್ನೇ ಹಾಳು ಮಾಡಲು ಹೊಟ್ಟಿದ್ದು ಮೋಸನ, ಅಥವಾ ಪ್ರತ್ಯಕ್ಷ ಘಟನೆಗೆ ಸಾಕ್ಷಿಯಾಗಿರುವ ಈ ಛಾಯಾಚಿತ್ರದ ವಂಚನೆನ? ನನಗೂ ಯಾವ ರೀತಿ ಸಂಬಂಧವಿಲ್ಲ. ಮೇಲಾಗಿ ನಾನು ಇವಳನ್ನು ನೋಡಿ ಜ್ಞಾಪಕವೇ ನನಗಾಗುತ್ತಿಲ್ಲ. ಅಂಗೈ ಹುಲ್ಲಿಗೆ ಕಣ್ಣಲ್ಲಿ ನೋಡಿ ಎಂಬತ್ತಾಯ್ತು ನಿಮ್ಮ ಮಾತಿನ ಅರ್ಥ. ಈಗ ನೀವು ಕೂಟದಲ್ಲಿರುವುದು ನಾನಲ್ಲ, ನನಗಾಗದವರು ಯಾರೋ ಎದ್ದು ವಂಚಿಸುತ್ತಾರೆ ಅಂತ ಹೇಳಿದರೆ ಹೌದಲ್ವೋ? ಹೌದು, ಇದು ಹೇಳುವುದರ ಸತ್ಯ. ಯಾರು ನನಗಾಗದರು ಮಾಡಿರುವ ಅನ್ಯಾಯವಿದು. ಚಂದ್ರು, ಈ ನಿಮ್ಮ ಕಪಟ ಬೆದೆಗೆ ಕೊಡಲಾರದಷ್ಟು ಕಲ್ಲಾಗಿ ಹೋಗಿದೆ ಈ ನನ್ನ ಮನ. ನಾನಾಡುವ ಕಪಟ ನೋಡಿ ಹೇಳಿ. ನನ್ನ ಹೃದಯ ಗಟ್ಟಿ ಮೇಲೆ ಬೌಡಿಸಿರುವ ನನ್ನ ಹೃದಯ ದೇವತೆಯಾದ ಇಲ್ಲಿ ವಂಚನೆ ಅಸತ್ಯ. ನನ್ನ ನೆಂಬು ಮಂಜಳ, ನನ್ನ ನೆಂಬು. ನಾನು ದ್ರೋಹಲ್ಲ, ವಂಚಕರಲ್ಲ, ನಿನ್ನ ಪ್ರೇಮದ ಆರಾಧಕ. ರಾಜ, ನಿಮ್ಮ ಊಹೆ ಅದೆಷ್ಟು ಸರಿಯಾಗಿದೆಯಲ್ಲ. ಚಂದ್ರು, ನೀವು ಈ ಛಾಯಾಚಿತ್ರಗಳನ್ನು ನೋಡಿದ ತಕ್ಷಣ ಇದೇ ರೀತಿ ಪದ ಹಾಕಿರ ಅಂತ ನಾನು ಮೊದಲೇ ಅರ್ಕೊಂಡಿದ್ದೆ. ಚಂದ್ರು, ಹೊರಟೋಗ್ರಿ ಚಂದ್ರು, ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ, ದಯವಿಟ್ಟು ಹೊರಟೋಗ್ರಿ. ನನ್ನ ಬಾಳನ್ನು ಹಾಳು ಮಾಡಬೇಡಿ. ಅಷ್ಟಕ್ಕೂ ನಿಮಗೆ ನನ್ನ ದೇಹದ ಮೇಲೆ ಆಸೆ ಇದ್ದಿದ್ದು ನಿಜವಾದ್ರೆ ನನ್ನ ತಲೆ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ನಮ್ಮ ಕಾಮವನ್ನು ತಪ್ಪಿ ಪಡ್ಕೊಳ್ಳೋ ಚಂದ್ರು. ನಾನು ನಿನ್ನ ಬಾರಿಗೆ ಸತ್ತು ಹೇಳವಲ್ಲ ತೆರವ ಕ್ಷೇತ್ರಗತಿಯಾಗಿಬಿಟ್ಟಿದೆ. ನಿನ್ನ ಚಾಡ ನುಡಿಗಳನ್ನ ಕೇಳಿ ನಿನ್ನ ತುತ್ತ ನುಡಿ ಕೆಟ್ಟ ಕಡೆ ನಾಗರ ಕಚ್ಚದಕ್ಕಿಂತ ಎತ್ತಾಗಿ ನನ್ನನ್ನು ಸುತ್ತುತ್ತಿದೆ. ಕೇಳಲಿ, ಅಕ್ಕನಿಗೆ ಆರಿ ಪ್ರಾಣ ಕಳೆದುಕೊಳ್ಳವೆ, ಆದರೆ ನಿನ್ನ ಪ್ರೀತಿಯನ್ನು ಕಳೆದುಕೊಳ್ಳಲು ನಾನು ತರುವುದಿದ್ದನಿಲ್ಲ. ನನ್ನ ಮೇಲೆ ನಿಮಗೆ ಅಭಿಮಾನ ಬಿದ್ದಿದ್ದು ನಿಜವಾದ್ರೆ ನಾನೊಂದು ಭಾಷೆ ಹೇಳ್ತೀನಿ, ನಡೆಸ್ಕೊಡ್ತೀರಾ? ಬರೇ ಮಾತು ಹೇಗೆ ಮಂಜಳ? ನೀನು ಕೇಳಿದರೆ ನನ್ನ ಹಣದವರ ಆಸ್ತಿಯಾಗಿ ನನ್ನ ಪ್ರಾಣವನ್ನೇ ಕೊಡುವೆ. ಹೇಳು, ನಾನು ಯಾವ ದೇವರಿಗೆ ಬರಿಯಾಗಬೇಕು? ನಿಜವಾಗಿಯೂ ನೀವು ನನ್ನ ಹಿತೈಷಿ ಆಗಿದ್ರೆ, ನನ್ನ ಬದುಕು ನಿಮಗೆ ಬೇಕಾಗಿದ್ರೆ ಇಂದಿನಿಂದ ನನ್ನ ಪ್ರೀತಿಯನ್ನು ಬದಿಗೊತ್ತಿ ನನ್ನ ಒಡ ಹುಟ್ಟಿದವರಂತೆ ಮರು ಹುಟ್ಟಬೇಕು. ನೀವು ಈ ಮಾತನ್ನ ಪಾಲಿಸೋದಕ್ಕೋಸ್ಕರ ಮಾತೃ ಬಾಂಧವರನ್ನ ಸಾರುವ ಈ ರಾಜ್ಯವನ್ನು ನಿಮ್ಮ ಕೈಗೆ ಕಟ್ಟಲು ನಿಮ್ಮ ಕೈಯನ್ನು ನನ್ನ ಕೈಗೆ ನೀಡಬೇಕು. ಕಣ್ಣು ಕೆಟ್ಟವರಾಗಿ ಬಿಟ್ಟರೆ ಇಂಥ ಕಟ್ಟನ್ನು ಕೇಳಲು ನಾನು ನೋಡುವ ನೋಟದಲ್ಲಿ, ನುಡಿಯುವ ನಾಲಿಗೆಯಲ್ಲಿ, ಕರೆಯುವ ರಕ್ತದಲ್ಲಿ ನಿನ್ನ ಪ್ರೇಮವೇ ತುಂಬಿರುವಾಗ ನಾನು ಹೇಗೆ ನಿನ್ನ ಒಡ ಹುಟ್ಟಿದವನಾಗಲಿ? ಹೇಳು ಮಂಜುಳ, ಹೇಳು, ನಿನ್ನ ಪ್ರೀತಿ ಗಾಳಿಲಿದೆ ನಾನು ಹೇಗೆ ಉಸಿರಾಡಲಿ? ನನ್ನನ್ನು ಕರೆಸಿಕೊಂಡ ಈ ನಿನ್ನ ನಾಲಿಗಿಂದ ಇಂದ ನನ್ನನ್ನು ಹೇಗೆ ಕರೆಸಿಕೊಳ್ಳಲಿ? ಹೇಳು, ನಿನ್ನ ಕೈಯಿಂದ
ತೊಟ್ಟಿಗಿತ್ತ ಕೊಟ್ಟಿದ್ದೀರಿ ಬಿಟ್ಟನದೇ ತಟ್ಟನೆ ಕುಡದೆ ಬಿಡ್ತಿದ್ದೆ. ಈ ನಿಮ್ಮ ಬೂಟಾಟಿಗೆ ಬೆಂಕಿಯಲ್ಲಿ ಬೇಯುತ್ತಿರುವ ನನಗೆ ನಿಮ್ಮೊಂದಿಗೆ ನನಗೆ ಬದುಕೆ ಬೇಡವಾಗ್ಬಿಟ್ಟಿದೆ. ಮುಖ್ಯವಾಗಿ ನನಗೆ ಕೊಟ್ಟ ಭಾಷೆಯಿಂದ ನೀವು ನಡೆಸ್ತಿರೋ ಇಲ್ವೋ ಅಷ್ಟೇ ಬಿಡಿ ಸಾಕು. ಅಯ್ಯೋ ಇದೆಯೇ ಎಂತ ಬರುತ್ತೀರಲ್ಲ ತಂದು ಬಿಟ್ಟಿದ್ದು. ಈ ಬಾಧೆ ಸಂಕೋರಿಯಿಂದ ಹೇಗೆ ಪಾರಾಗಲಿ? ಕೊಟ್ಟ ಬಾಜ ಬಿಟ್ಟ ಬಾಳದಂತೆ ತಪ್ಪಲಾರಿ. ಇಂಥ ಬಾಜಗಾಗಿ ರಾಮ ವನವಾಸ ಮಾಡಿದ. ಬರುದ ರಾಮ ತಾಯಿ ಕತ್ತಲ್ಲಿ ಕಡದ. ಆಗಲಿ ಕೊಟ್ಟ ಬಾಜ ಬಿಟ್ಟ ಬಾಳದಂತೆ ನಿನ್ನ ರಾಗಿಯನ್ನು ದಳದಲು ಇಂದು ಕೈ ಚಾಚಿ ನಿಂತಿರುವೆ. ಏನಲ್ಲಿ ನಾವು ನಮ್ಮ ಪ್ರೇಮ ಪ್ರವಾದವನ್ನು ನುಗ್ಗುತ್ತಿದ್ದ ಒಂದೇ ಡೋಣಿಯಲ್ಲಿ ಒಡಲ ಕಡಲ ತಾಗು ನಿನ್ನ ರಾಗಿ ಕಟ್ಟದಲ್ಲಿ ಮಾತನಾಡ್ತಾರೆ. ಒಂದೇಳೆ ಮಾತನಾಡುವುದು ಬರದಕ್ಕೆ ಬಂದರೆ ಹಿರಿಯನಾದ ನಾನು ಪ್ರೇಸಾಗಿದ್ದರೆ ನನ್ನ ಸೋದರೆಂದು ಭಾವಿಸಿ ಮಾತನಾಡ್ತೀನಿ. ಹಾಗೇ ನಿನಗ ಮುಖ ಕೂಡ ತೋರಿಸಲಾರೆ. ಹಿರಿಯನಾದ ನಾನೇ ಗಂಡನಾಗಿ ತೋರಿಸಿ ಒಂದೇಳೆ ಬಂದರೆ ಹೀರಾಗಿದ್ದರಿಂದಾಗಲೇ ನಿನ್ನ ರಕ್ಷಣಾ ಭಾರ ನನ್ನದಾಯ್ತು. ಸೋದರಿ, ಈ ನುಡಿಗೆ ತಂಗಿ ಕವರಿಗೆ ಕೊಡಲು ತಂದ ಈ ಕುಂಕುಮವು ಒಳಗಡೆ ಸಾಕಿ ಸೋದರಿ, ನಿನ್ನ ಸವಾಕ್ಯ ಹೊರತದಿರಲಿ. ತಂಗಿ, ನಿನ್ನ ಬಾಳ ದೀಪ ಈ ಬಳಿಯಂತೆ ಸದಾ ಸಂಗಡುತ್ತಲೇ. ತಂಗಿ, ನಿನ್ನ ಸಂಸಾರ ನೀವು ಮನೆಗೆ ದೂರದ ಗೊತ್ತಲೇ. ಆಯ್ತಾ ತಂಗಿ? ಈ ತುರ್ತಾಯಿ ಹಣ್ಣ ಹೋದ ಮೊದಲೇ ನೀನು ಒಂದಿತ ನೋಡಿ ನಮ್ಮ ಸಂಬಂಧ ಬದಲಿಸಿದ ಆ ನನ್ನ ಬ್ರಹ್ಮನ ಬಗ್ಗೆ ಮಾತ್ರ ನೀನು ಜಾಗೃತವಾಗಿರು. ನಾ ಇನ್ನ ಬರುವೆ. ಎಲ್ಲ ಹೋಗವೆ. ಇಲ್ಲ ನಾವು ಹೋಗವೆ.
ಈ ಜಗದಲ್ಲಿ ನಾನು ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ನನಗೊಂದು ತಿಳಿಯೋದಾಗಿದೆ. ಚಂದ್ರ ಮಾಡಿದ ಒಂದೊಂದು ಮಾತು ಮುತ್ತು ಪ್ರತ್ಯಕ್ಷ ಘಟನೆಗೆ ಸಾಕ್ಷಿಯಾಗಿರುವ ಈ ಛಾಯಾ ಚಿತ್ರ ನೋಡಿದ್ರೆ ನನಗೆ ಗೊತ್ತು. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ನನಗೊಂದು ತಿಳಿಯೋದಾಗಿದೆ. ಏನೇ ಆದ್ರೂ ದುಷ್ಟರ ಕಂಡ್ರೆ ತೋರಿರುವುದು ಬೆಳೆದು, ಹೌದು ತೋರು ಬರೆದು ಬೆಳೆದು ಮನದಲ್ಲಿ ಆಸೆಯ ಮೇಲೆ ಬದುಕಲ್ಲಿ ಕಡಿಯುವ ಮೇಲೆ ಮನದಲ್ಲಿ ನನಗೇನೋ ತಿಳಿಯಂಗಿಲ್ಲ. ಅನ್ನ ಮಾಡೋ ಹುಡುಗಿ ಅಂತ ತಿಳಿಲಾರ ನನ್ನ ಮದುವೆ ಆಗ್ಯಾನ್ರಿ. ಅದು ಎರಡನೇ ಸಂಬಂಧ ಮದುವೆ ಮಾಡ್ಕೊಂಡಾನ. ನಾನು ಸಿರಿ ಸಂಪತ್ತಿಗೆ ಆಸ್ತಿ ಅಂತಸ್ತಿಗೆ ಮರಳಾಗಿ ನಾನು ತಾಳಿ ಬಿಗಿಸ್ಕೊಂಡೆ ಅಲ್ರಿ. ಮೊದಲ ಹಲ್ಕಟ್ ಕೆಲಸ ಮಾಡ್ಯಾನ್ರ, ಕ್ಯಾನ್ಸರ್ ನೋಡ್ಯಾನ. ಇನ್ನು ಬಂಗಾರದಂತ ಹೆಂಡತಿ ಬಂದಾಳ. ನನ್ ಜೊತೆ ಚೆನ್ನಾಗಿರೋ ಜೀವನ ಮಾಡ್ಬೇಕಿಲ್ರಿ. ನನ್ನ ಬಿಡ್ತಾನ ಬೇರೆ ಬೇರೆ ಹೆಂಗಸರ್ ನೋಡ್ಕೊಂತ ಹೊಂಟಾನ್ರಿ. ಅಲ್ರಿ ಆ ಮಂಗ್ಯ ಗಿಡದಿಂದ ಗಿಡಕ್ಕ ಹಾರಿದ್ರ ಹಲ್ಕಟ್ ನನ್ ಮಗ ನನ್ನ ಗಂಡ ಮನೆಯಿಂದ ಮನೆಗೆ ಹಾಕ್ತಾನೆ. ನನ್ನಂತ ಕಿರ್ಲಾರ್ದಂಥದ್ದು ಆ ಪುಬ್ಲಿಕರು ಏನಿರಬೇಕು? ನನ್ನಂತ ತಂದೆ ಇಲ್ವಾ, ಚಂದ ಇಲ್ವಾ, ಕರಪ್ಟ್ ಆಗಿಲ್ವಾ, ಕಲರ್ ಆಗಿಲ್ವಾ? ನನ್ನ ಬಿಟ್ಟು ಬೇರೆ ಬೇರೆ ಹೆಂಗಸರು ನೋಡ್ಕೊಂತ ಹೊಂಟಾನಿಲ್ವಾ? ನಾ ಯಾಕೆ ಬಿಡ್ಬೇಕು? ನಾನು ಬಿಡಂಗಿಲ್ಲ. ಯಾನೇ ಸಂಬಂಧ ಇನ್ನೊಂದು ಮದುವೆ ಮಾಡಕ್ ಕ್ಯಾನ್ಸರ್ಗೆ ಡೆಕ್ಕಿ ಹೊಡ್ಕೊಂತ ಹೊಂಟಿಯಲ್ಲ. ಮೈಯಾಗಿನ ಪೆಕ್ಕೆಲ್ಲ ಮುರಿದ ಕೈಯಾಗ ಕೊಟ್ಟಾರ. ನಿನ್ನಂತವ್ರು ನೋಡಿ ಸಾಲಿ ಬೆಲೆ ಕಮ್ಮಿ ಆಗಿರೋದು. ಕೆಸಬಾಯಿ ತೆರ್ಕೊಂಡ್ ಅಡ್ಡಾಡ್ಲಿ ಕಣ್ಣ. ಇದ್ರ ಬಾಯೇ ನಮ್ಮ ಹನುಮಂತೇವ್ರ ಗುಡಿ ಮುಂದಾರೆ ಬತ್ಸುಳು ಮೋರೆ. ಒಂದು ಹೆಣ್ಣಿನ ನಾಲಿಗಿರೋ ಶಕ್ತಿ 10 ಆನೆಗಿಲ್ಲ ನೋಡ್ರಿ. ಯೌವನದ ಹೆಣ್ಣಿನ ಮುಂದೆ ನಿಲ್ಲೋದು, ಒಂದು ದೊಡ್ಡ ಹೆಜ್ಜೆಣ್ಣ ಮುಂದೆ ನಿಲ್ಲೋದು ಎರಡು ಒಂದ ನೋಡ್ರಿ. ಇವೆರಡು ಯಾವ ಟೈಮ್ನ ಕಸ್ತವ ಅನ್ನೋದು ಹೇಳಕ್ಕೆ ಬರೋದಿಲ್ಲ. ದಾರಿಯಲ್ಲಿ ಹೋಗುವ ನನ್ನನ್ನು ಗಾಡಿ ಅಂತ ಬುದ್ಧಿ ನಮ್ಮ ಇಂಜನೆಲ್ಲ ಪುಡಿ ಪುಡಿ ಮಾಡಿ ನಮ್ಮನ್ನ ನಿಂದ್ರಿಸುವ ಎಣ್ಣೆ ಗಜನಿಂಬೆ ಹಣ್ಣೆ. ಯಾಕ್ಲ ಹುಡುಗ ಎಣ್ಣೆ ಪಣ್ಣೆ ಅಂತ ಬಾಳ ಬಾಳ ಮಾತಾಡಕತ್ತಿಲ್ಲ. ಮೈಯಾಗೇನು ಜವು ಸೇರ್ಕೊಂಡೈತಿಲ್ಲ. ಅಯ್ಯೋ ಇದು ಬಟ್ಟೆ ಮಾರಕ್ ಬಂದಾಗ ಹಳೆ ಗಿರಕ್ರಿ. ಇದಕ್ಕೆ ಸ್ವಲ್ಪ ಮಜಾ ಮಾಡಿ ಕೈ ಬಿಡೋಣ. ಇಲ್ಲವಾ ರತ್ನಮ್ಮ, ನಮ್ಗೆ ಯಾವ ಹೆಣ್ಣು ದೇವನ ಇನ್ನೂ ಬಡ್ಕೊಂಡಿಲ್ಲ. ಚಂದನ ಹೆಣ್ಣು ದೇವನ ಸಿಕ್ತಂದ್ರೆ ಮಾಡಿ ಇದ್ರಾಗ ಮಾತಾಡಿದ್ರ ತಿಳಿಯವಲ್ಲಿ ನೀನು ಮಾತಾಡೋ ತಿಳಿತೈತೆ. ಅಲ್ಲ ಹಂಗ್ಯಾಕ್ ಮಾಡಾಕತ್ತಿ? ಹೆಸರು ಕಂಡು ಇಲ್ಲ. ಹೌದು ರತ್ನಮ್ಮ ಅನ್ನಕತ್ತಿಯಲ್ಲ, ನನ್ನ ಹೆಸರು ನಿನಗೆ ಹೆಂಗ್ ಗೊತ್ತಾಯ್ತು? ನಾವು ರಕ್ತ ಅಂದಾಗ ನಿಮ್ಮ ಹೆಸರು ಹೆಂಗ್ ಬರ್ತಾಂಗಲ್ಲ ಅಂತೀರಿ. ನಾವು ನಿಮ್ಮೂರ್ ಪಂಚಿನ ಅಂದ್ರ ನಮ್ಮೂರು 2 ಗುಡ್ದಾವ್ರ ಏನ್ರಿ ನೀವು? ನಾವು ಜರ್ಮಂಡಿ ಗುಡ್ಡ ಕೇಳಿವಿ, ಜಾಡ್ದಿನ ಗುಡ್ಡ ಕೇಳಿವಿ. ಯಾವುದು 2 ಗುಡ್ಡ? ನಾವು 2 ಗುಡ್ಡದವ್ರಲ್ಲ, ನಾವು ಗರಡಗಂಬದವ್ರು. ನಾವು 2 ಗುಡ್ದವ್ರ ಅಲ್ಲ, ಗರಡಗಂಬದವ್ರ. ಯಾರದು? ಅದು ಅದು ಮನ್ಯಾಗ ಒಂದು ಕರೆ ಎತ್ತು ಬಿಳೆ ಹಾಕೈತೆ ನೋಡ್ರಿ. ಕರೆ ಎತ್ತು ಬಿಳೆ ಆಕಳ ಜೊತೆಗೆ ಒಂದು ಗೊಡ್ಡ ಎಮ್ಮೆ ಇರ್ಬೇಕಲ್ಲ. ಅದ ಮನೆ ನೋಡ್ರಿ. ಅದ ನಮ್ ನಿಂಗನ ಕಾಕನ ಮನೆ ರೀ. ಎಷ್ಟು ಸರಿಯಾಗಿ ಹೇಳ್ರಿ. ಮತ್ತ ಗಮ್ಮನ ಮನೆ ಪದವರು ನಾವು. ಅಲ್ರಿ ಅವ ಹೆಂಗ್ ನಿಮ್ಗೆ ಸಂಬಂಧ ರೀ? ಬಾಳ ಸಮೀಪದ ಸಂಬಂಧ ರೀ.
ನಿಂಗಣ್ಣ ಮಾಮನ ಹೇಳ್ತಿಲ್ರಿ ಹಾ ಅಕ್ಕಿನ ಸೋದರ ಮಾವನ ಅತ್ತೆ ಮಾಮ ಇದ್ರ ಮಗಳ ಗಂಡ ಅಣ್ಣನ ಹೇಳ್ತ ತಮ್ಮ ನೋಡ್ರಿ ನಾನು ಇನ್ನೊಮ್ಮೆ ಹೇಳು. ನಿಂಗಣ್ಣ ಮಾಮನ ಹೇಳ್ತಿಲ್ರಿ ಹಾ ಅಕ್ಕಿನ ಸೋದರ ಮಾವನ ಅತ್ತೆ ಮಾಮ ಇದ್ರ ಮಗಳ ಗಂಡ ಅಣ್ಣನ ಹೇಳ್ತಿ ತಮ್ಮ ನೋಡ್ರಿ ನಾನು ತಿಳಿತಾ ನಿಮಗ ಹೊಯ್ಕೊಲ್ಲ ನಿಂತಿ ಏ ಈ ತೊಡರು ಬಡ್ರು ನನಗ್ ತಿಳಿಯಂಗಿಲ್ಲ ವರ್ಷನ್ಯಾಗ ನಿಂಗಣ್ಣ ನನಗ ಕಾಕ ಆಗ್ಬೇಕು ನಿನಗ ಮಾಮ ಆಗ್ಬೇಕು ನಿನಗ ಅವ ಮಾಮ ಆದ್ರ ನೀ ನನಗೇನಕ್ಕೆ ಮಾಮ ನಾನು ನಿನಗೂ ರಾಜು ಮಾಮ ಅಂತ ಕರೀಲ ಬರೇ ಮಾಮನು ಬೇಡವಾ ರಜನ ರಾಜು ಮಾಮನು ರಾಜು ರಾಜು ಮಾಮ ಮಾಮ ರಾಜಾ ಎಷ್ಟು ದಿನ ಎಲ್ಲಿದ್ಯಪ್ಪ ನೋಡವ್ವ BSc ತನಕ ಸಾಲಿ ಕಲಿತು ಸರಿಯಾದ ನೌಕರಿ ಸಿಗದೆ ಊರೂರ್ ತಿರುಗಕತ್ತೀವಿ ನೋಡವ್ವ ಯಾವ ಇಸಿ ತನ ಸಾಲಿ ಕಲ್ತೀರಿ BSc ಇದಂತ BSc ಆಕೆ ನಮ್ಮ ಮಂಜ ಹೋದಲ್ಲ ಮಂಜಿ ಇನ್ನೇ ಬಂದು ಅಳ್ಕೊಂತ ಹೋದಲ್ಲ ಮಂಜಿ ಆಕೆ ಬೇರೆ ಯಾರು ಅಲ್ಲಕ್ಕಿ ನನ್ನ ಆದ್ಮೇದಳ ಆಕೆ ಯಾವ್ದ ತಡಿಯಪ್ಪ ಆಕಳಕ್ಕೋ ಮತ್ತೆ ಎತ್ತಿಗೇನೋ ಕಲಿಯಾಕತ್ತಿದ್ಲಂತ ಮತ್ತೆ ನೀ ನೋಡಿದ್ರೆ ಬೀಗ್ರ ಇಸಿ ತನ ಕಲ್ತೀನಿ ಅಂತಿ ಅದ್ ಯಾವ್ದಾರ ಅಂದಿದಾರ ಕಲಿಬಾರ್ದ ಇದು ಯಾಕೆ ಕಲಿಯಾಕ ಹೋಗಿದ್ಯಪ್ಪ ಬೀಗ್ರ ಇಸಿನ ಅಂತೀನಿ ಯವ್ವ ತಾಯಿ ನನ್ನ ಪೊಲವಿ ನೀನು ಬಾಯಾಗ ಸಿಕ್ಕು ನಮ್ಮ ಬೀರೂರ್ ಮನೆ ಸಂಡ ಸೇರಿಸಿದೆಲ್ಲವ ಅದು BSc ಎಲ್ಲ ಓದು BSc ಅಯ್ಯ ಅಣ್ಣ ಬರ್ಲಾರಂತ ಸಾಲಿ ಕಲ್ತು ನೌಕರಿ ಸಿಗ್ಲಿಲ್ಲ ನಿನಗ ನೋಡವ್ವ ಇದುವರೆಗೆ ಒಳ್ಳೆಯ ನೌಕರಿ ಸಿಕ್ಕಿಲ್ಲ ಒಟ್ಟಿಗೆ ಬಹಳ ತ್ರಾಸಾಗೈತಿ ಹೌದಾ ಹಂಗಾದ್ರೆ ಏನ್ ತಲೆ ಕಳ್ಸ್ಕೋಬೇಡ ನನ್ನ ಗಂಡನ ಅಂಗಡ್ಯಾಗ ಒಂದು ಗುಮಾಸ್ತನ್ ಕೆಲಸ ಖಾಲಿನೇ ಐತಿ ನನ್ನ ಗಂಡಗೆ ಹೇಳ್ತೀನಿ ನೀ ಬಂದ್ ಬಿಡಾಕಂತ ಇಂಟರ್ನೆಟ್ ಪ್ಯಾಕ್ ಕಾಲ ವೈಫೈ ಕೊಡ್ತಂದ್ರೆ ಯಾರನ್ನ ಬೇಡ ಅಂತಾರ ನಾವು ಹಾಕಿ ತಿಕ್ಕದೆ ಮೊಬೈಲ್ ಮೊಬೈಲ್ ತಿಕ್ಕೋದಂದ್ರೆ ಮತ್ ನೀ ಏನೋ ತಿಕ್ಕಾಕ್ ಬಂದಿ ನಿಂದ ಮುರ್ಕೊಂಡು ಹೋಗಿ ಮತ್ ಇಲ್ಲ ಅಲ್ಲ ಬಾ 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 ಬಾರಯ್ಯಪ್ಪ ನನ್ನ ಗಂಡ ರೈಲಿಗೆ ಹೋಗು ಸಿಗಾಕಂಡ ಯಾವನೋ ಸಿಗಾಕಂಡ ಎಲ್ಲಿ ಹೊಂಟೆ ಎಲ್ಲಿಗೆ ಯಾಕೆ ಹೋಗ್ಲಿ ನೀನು ಸ್ಟೇಷನ್ಗ ಹೊಂಟಿದ್ದೆ ಅಪ್ಪ ಅಷ್ಟೊಳಗ್ ನೀನಾ ಬಂದಿ ಇವ ಯಾರಂತ ತಿಳಿದಿ ಯಾರು ಇವರು ಅವರೇ ಇವರು ಯಾರು ಅವರು ಅವರೇ ಇವರು ಅವರು ಯಾರು ಅವರು ನಮ್ಮ ಮಾಮ ಅವರು ರಾಜನ್ ಮಾಮ ಅಂತ ನಮಸ್ಕಾರ ನಮಸ್ಕಾರ ಬಂದು ಬಿಡ್ತೇಪ್ಪ ರಾಜನ ಮೊದಲ ಇದ್ರಕ್ಕಿಂತ ಕೆಲಸ ಏನು ಮಾಡ್ತಪ್ಪ ಏನಂದ್ರೆ ಏನಂದ್ರಿ ಹೇಳ್ರಿ ನಮ್ಮ ಅಂಗಡಿ ಒಳಗ ಒಂದು ಗುಮಾಸ್ತನ್ ಕೆಲಸ ಖಾಲಿ ಐತ ಅಂತ ಹೇಳಿದ್ರಲ್ಲ ಇವ ನೌಕರಿ ಹುಡ್ಕೊಂಡು ಬಂದಾನ ಇಲ್ಲ ನೌಕರಿ ಇಲ್ಲ ನೀನು ಕರ್ಕೊಂಡ್ ಬಿಡಲ್ಲ ಕೆಲಸ ಚಲೋ ಆಕತ್ ನೋಡು ರಾಜನ ಇದಕ್ಕಿಂತ ಮೊದಲ ಕೆಲಸ ಏನಾದ್ರು ಮಾಡ್ತಿದ್ದೆ ಇದೇ ಫಸ್ಟ್ ಮಾಡದಪ್ಪ ನಮ್ಮೂರ ಒಬ್ಬ ದೊಡ್ಡ ಸೌಕರ್ಯ ಅಂತ ಹಾಕಿದ್ದನ್ರಿ ಹೊಲ ಮನೆ ವ್ಯವಹಾರ ನೋಡ್ಕೊಳ್ಳೋ ದೊಡ್ಡ ಮ್ಯಾನೇಜರ್ ಆಗಿದ್ದೀನ್ರಿ ಸರಿ ಸಂಬಳ ಎಷ್ಟು ಕೊಡ್ತೀರಪ್ಪ ದೊಡ್ಡ ವ್ಯವಹಾರಸ್ತಾರೆ ಅವ್ರ ಅದಕ್ಕೆ ಸರಿಯಾಗಿ ತಿಂಗಳಿಗೆ 10,000 ಕೊಡ್ತಿದ್ರು ಬರೀ 10,000 ಇದ್ರ ಮೇಲೆ ಇದೇ ರೀಸೆಂಟ್ ಮುಂಜಾನೆ ಉಪಹಾರ ಕೊಟ್ಟು ಕುಡಿಯಲಿಕ್ಕೆ ಹಾಲು ತುಪ್ಪ ಮೊಸರು ಎಲ್ಲ ಕೊಡ್ತದ್ರಿ ಆಮೇಲೆ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದ ಚಪಾತಿ ಚಿಕನ್ ಫ್ರೈ ಮಟನ್ ಫ್ರೈ ಇತ್ಯಾದಿ ಕೊಡ್ತದ್ರಿ ಇಷ್ಟ್ರ ಮೇಲೆ ರಾತ್ರಿ ಊಟ ರಾತ್ರಿ ಸೊಗಸಾದ ಸಿಹಿ ಊಟ ಸಾಯಂಕಾಲದ ಖರ್ಚಿಗೆ ಒಂದು ದಿನ 10 ರೂಪಾಯಿ ಭತ್ತ ಅಪ್ಪ ದಿನ 2 ಗಂಟೆ ವಿಶ್ರಾಂತಿ ಕೊಡುತ್ತೆ ರಾಜ ಎಲ್ಲಿದ್ರ ಮೇಲೆ ಯಾರು ಕೊಡ್ತೀನಪ್ಪ ಐತ್ರಿ ಶೆಟ್ರೆ ವಾರಕ್ಕೆ 6 ದಿನ ರಜಾ ಸಂಡೆ ಸುಟ್ಟಿ ರಜಾ ದಿನದಲ್ಲಿ ಮಜಾ ಮಾಡಲು ತಮ್ಮ ಕಾರನ್ನು ಕೊಡಲಾಗಿ ಕೂಡ ಕೊಡ್ತಾರೆ ರಾಜನ ಸರಿ ನೀವು ಸೌಕರ್ಯ ಸ್ವಲ್ಪ ಅಡ್ರೆಸ್ ಏನಾದ್ರು ಕೊಡ್ತೀರಪ್ಪ ಯಾಕ್ರಿ ಸಟ್ರ ನಾವು ಅವ್ರಂತೆ ಹೋಗಿ ನೌಕರಿ ಮಾಡಕ್ಕಲ್ಲ ಬಾ ಮಗನ ಇಷ್ಟೆಲ್ಲ ಸವಲತ್ತಿದ್ದ ಕಲ್ಪ ರಕ್ಷಣೆ ಬಿಟ್ಟು ಯಾಕೆ ಬಂದಿ ಅಂತ ಕೇಳಕ ನಾನ್ಯಾಕೆ ಬಿಡ್ರಿ ಆ ಕಲ್ಪ ವೃಕ್ಷನ
ತಾನ ಬಾಡಿ ಹೊತ್ತು ಅವರ ಹೊಲ ಮನೆ ಖರ್ಚು ಬೆಳೆ ಸಾಲದೆ PLDB RDCC ಸಿಂಡಿಕೇಟ್ ಎಲ್ಲ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದಿದ್ರಿ. ಆದ್ರೆ ಆ ಬ್ಯಾಂಕಿನ ಪಾಪಾತ್ಮರೆಲ್ಲ ಬಂದು ನಮ್ಗೆ ಸೌಕಾರನ ಹೊಲ ಮನೆ ಅರಸಾಕಿ ಅವ್ರ ದಿವಾಳಿ ತೆಗಿಸಿಬಿಟ್ರಿ. ಅದಕ್ಕೆ ನಿಮ್ಮಲ್ಲಿ ಬರ್ಬೇಕಾದ್ರಿ ಸೆಂಟ್ರ ಬೇಡ ಆ ಸೌಕಾರ ಸಂಸಾರ ಸಪ್ಪಚ್ಚಿ ತೊಳೆದೈತಿ. ನನ್ ಸಂಸಾರ ಸಪ್ಪಿಲ್ದ ತೊಳೆ ಮಗ ನೀನು ಹಿಂದೆಗಡೆ ತೆಗೆಪಾಡ ಬಂದಿತ್ತಪ್ಲಿ. ಬೇಡಪ್ಪ ಬೇಡ. ಹೆಂಗಂದ್ರೆ ಹೆಂಗ್ರಿ ನೀವು ನಮ್ಮ ಮಾಮಾಗ ಕೆಲ್ಸ ಕೊಡಾಕಬೇಕು. ಒತ್ತಡ ಅದನ್ನ ಮೇಲೆ ಕೊಡಬೇಕಾಗ್ತಾರ. ಜಗತ್ತಿನಾಗ ಎಲ್ಲ ಗಂಡಸರ ಇಲ್ಲೇ ಬಗ್ಗದ್ ನೋಡಿ. ಯಾಕಂದ್ರೆ ಈ ಊಟ ಈ ಸಂಬಳ ಈ ಬಟ್ಟೆ ಎಲ್ಲಿದು ಕೊಡ ಹೊಂಟಿದೆ. ಅಷ್ಟೇನ್ ಬ್ಯಾಡ್ರಿ ಸೆಟ್ರ. ತಿಂಗಳಿಗೆ 3,000 ರೂಪಾಯಿ ಕೊಡ್ರಿ ಸಾಕು. ಇಷ್ಟೇ ಸಾಕ. ನೀವು ತಿಳಿದ್ರೆ ಕೈಯಾಗ 2 ಚಲೋ ಎಣ್ಣಾಳ ಬಿಟ್ರು ಇನ್ನೂ ಬೇಸತ್ರಿ. ಬಾಳ ಸಸ್ತಾಯ್ತು. ಕೇಳಿದಲ್ಲ ಹೊಲ ಮನೆ ಇನ್ನು ಏನು ಬೇಕಾಗಲ್ಲ ಕೇಳಿ. ನೀವಿಷ್ಟು ಹೇಳ್ತಾರೆ ನಾವು ಹೇಳ್ತಿದ್ರಿ ಹಂಗ್ರಿ. ಒಂದೊಂದು ಸ್ಕೂಟ್ರ್ ಅಂತ ಕೊಡಿಸ್ಬಿಟ್ರು ಇನ್ನೂ ಬೇಸತ್ರಿ. ಸ್ಕೂಟ್ರ್ ಅಂತ ಮತ್ತೆ ಅದು ಅಣ್ಣ ಅಂತ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟದು. ರೆಡಿ ಅದೀನಿ. ಅದು ರೆಡಿ ಅಂತ ಕರ್ಕೊಂಡು ಹೋಗ್ಬಿಡೋದು. ಬ್ಯಾಡ್ರಿ ಸೆಟ್ರ, ನನಗೆ ಬ್ಯಾಡ್ರಿ. ಮತ್ತೇನ್ ಮಾಡ್ಬೇಡಪ್ಪ. ಆಕಿ ನಿನ್ನ ಮಕ್ಕಳ ಕುಂತು ಅಂತ ಆಡ್ಸಾಕೋದ. ನೀನ್ ಹಂಗಿದ್ರೆ ಕುಡಿಸಿ ಹಾಕಿದ್ದಿ. ನಾ ಕುರಿ ಕಸ ಮಾಡ್ತೀವಿ. ಅಲ್ಲೇ ಯಾವ್ದಾನ ಸರಿಗೆ ಗೊತ್ತಿದ್ದ ಮನೆ ಮುಚ್ಚಿದ್ರ ಈ ಮಗನಲ್ಲ ಸರಿಗೆ ಗೊತ್ತಿಲ್ಲ ಮನೆ ಮುಚ್ಚವ. ನೋಡಪ್ಪ ರಾಜಣ್ಣ, 3 ಊಟ ತಿಂಗಳಿಗೆ 3,000 ರೂಪಾಯಿ. ಇದ್ರ ಮೇಲೆ 40 ಪೈಸೆ ರೊಕ್ಕ ಕೊಡಂಗಿಲ್ಲ. ಬಿದ್ದಿರ್ಬೋದು ಇಲ್ಲಂದ್ರೆ ಜಾಗ ಕಾಲ್ ಮಾಡು. ಸರಿ ಬಿಡ್ರಿ ಸೆಟ್ರ, ನೀವು ಇಷ್ಟು ಕಠೋರವಾಗಿ ಹೇಳ್ತಾರಂದ್ಮೇಲೆ ನಮ್ಮ ಸೊಸಿ ಮುಖ ನೋಡ್ಕೊಂಡು ಸಂಭೋಷ ಇರ್ತೀನಿ. ನೋಡಪ್ಪ ರಾಜಣ್ಣ, ನಾನು ಹೇಳಿದ ಕೆಲಸ ಜವಾಬ್ದಾರಿಯಿಂದ ಅಷ್ಟು ಕಟ್ಟಾಗಿ ಮಾಡಿಕೊಂಡು ದಾನ ದುಡ್ದಂಗ ದುಡಿಬೇಕು ನೋಡು. ಆಯ್ತ್ರಿ ಸೆಟ್ರ, ಇವತ್ತಿನಿಂದ ನಾನು ದನಗಳು ಕೂಡ ಇದನ್ನೆಂದು ತಿಳ್ಕೊಂಡು ನಿಮ್ಮ ಮುಂದೆ ಕತ್ತೆ ದುಡ್ದಂಗ ದುಡ್ತೀನಿ ನೋಡು. ನನಗೊಂದು ಕತ್ತೆ ಬೇಕಾಗಿತ್ತು. ಕತ್ತೆ ಒಂದು ರೆಡಿ ಮಾಡೋದು ಆಡಾಡು. ಕಂಬಳಿ ಕಂಬಳಿ
ನಾನು ಏನೋ ಒಂದು 3 ತಿಂಗಳು ಆಗಿಲ್ಲ ಹೋದ ತಿಂಗಳಾಗೈತಿ 3 ತಿಂಗಳದಾಗ ಅದೀನಿ ಮೊದಲಾಗಿದ್ದ ಅಂದ ಮಳೆ ಬಿತ್ತಲ್ಲ ಏನು ಬಸರ ಆಗಿಲ್ಲ ನಂದು ಇನ್ನೊಂದು ಒಂದೇ ಸೀರೆ ಲಗ್ನ ಆಗ್ಯದ ಹೆಂಗ್ ಬಸರ ಆದ ನಾ ಲಕ್ಕ ಆಗಿದ್ದ ಇವ್ರ ಬಸರ ಆಗಿದೆ ಅಂದ್ರೆ ಏನ್ ಮಾತಾಡ ಚಂದ ಕೇಳಕತ್ತೀನಿ ನೋಡು ಬಸರ್ ಮಾಡ್ದವ್ ನೀನು ನನಗೆ ಜಾಸ್ತಿ ಹೋಗಿತ್ತಾನ ಯಾರಿಗಾಗಿ ನನಗ ನೆನಪಿಲ್ಲ ಚದರಣ್ಣ ಇನ್ನೊಂದು ಜಾಡ್ಸ ಅಣ್ಣ ಇನ್ನೊಂದು ಹೊರಬಿಡಣ ನಿನ್ನ ಮಾರಿ ನೋಡದಂಗ ಆತಲ್ಲ ಏ ಸುಂದರಿಗ ನಿನ್ನ ಮಾರಿ ನೋಡದಂಗ ಆತಲ್ಲ ಏ ಸುಂದರಿ ಎಲ್ಲಿ ಸಿಗಲಿ ನಿನ್ನ ಜೊತೆ ಕಬಡ್ಡಿ ಆಡೋ ನಿನ್ನ ಜೊತೆ ಖೋಖೋ ಆಡೋದಾಗೈತಿ ಖೋಖೋ ಆಡೋದ ಹೋಗವಲ್ಲ ನಮ್ಮ ಕಡೆ ಏನಾದ್ರು ಕುಸ್ತಿ ಕಬಡ್ಡಿ ಚಿನ್ಪಲ್ಲಿ ನೋಡು ಕೈ ಕಾರ್ ಕಿತ್ತಾವ ಕುಸ್ತಿ ಮಸ್ತ್ ಬೇಡ ಸರ್ದ ಅಲ್ಲ ಶೆಟ್ಟಿಗೆ ಬಾ ಶೆಟ್ಟಿಗೆ ಬಾ ಶೆಟ್ಟಿಗೆ ಬಾ
ಸ್ವಲ್ಪ ಕೆಲಸ ಆದ್ರೆ ಆಗ್ಬೋದಲ್ಲಿ ಅಲ್ಲ ಕಟ್ತಾರೆ ಇದನ್ನ ಕಟ್ಟದವ್ರು ಯಾರು ಗಂಡು ಮನ್ಯಾಗ ಸಿಗ್ತೀನಿ ಶಾಪಿಂಗ್ ಇನ್ನೂ ತಪ್ಪದು ಬಾ ಅಂತ ಹಾಕಂದಿ ಗಂಡ ನಿಮ್ಮ ಅಜ್ಜಿ ಪಿಂಡ ನಾ ಅಂದಿದ್ದು ನಿನಗಲ್ಲ ಇಲ್ಲ ರಾಜ ರಾಜ ರಾಜನ್ ಮಾಮ ರಾಜ ಅಲ್ಲಿಗೆ ಬಾ ಪಾಂಡ್ರ ನಟ್ಟಿಗೆ ಹೋಗಪ್ಪ ಅಲ್ಲಿಗೆ ಬಾ ಪಂಡ್ರಿಗೆ ಪಾಂಡ್ರ ನಟ್ಟಿಗೆ ಬಾ ರಾಣ ಅದ ಕರ್ಕೊಂಡು ಊರಾಗ ಹೋಗ ಹೊಲಸಾಗದ ನಮ್ಮೂರ ದೇವ್ರ ಬೇಡ್ರ ಊರು ಗೊತ್ತೈತಿ ಆ ಕಡೆ ಅದು ಎಲ್ಲ ನನ್ ಕೆಲಸ ಅದು ನಮ್ಮನಲ್ಲ ಅಲ್ಲ ನನ್ ಕೆಲಸ ಮಾಡು ನನ್ನ ಗಂಡ ಇರ್ತಾನ ಅವ ಇರ್ಲಾರ್ದಾಗ ಮಿಸ್ ಕಾಲ್ ಕೊಡ್ತೀನಿ ಕಿನಾಲ್ ದಂಡಿ ಬಂದು ಬಿಡು ಅಲ್ಲಿ ಬೇಡ ಇಲ್ಲಿ ಬಾ ಅಲ್ಲ ದಂಡಿ ಅಲ್ಲಿಗೆ ಬಾ ಅಲ್ಲಿಗೆ ಬಾ ಅಲ್ಲಿಗೆ ಬಾ ಅಲ್ಲಿಗೆ ಬಾ ಅಲ್ಲಿಗೆ ಬಾ ಅಲ್ಲಿಗೆ ಬಾ ಬರ್ತೀನಿ ಬಾ ಇಂದು ಬಾರ ನಮಗ ಹೊಡಿತಾ ಇರ್ತಾರ ಹೊಡಿ ಇವತ್ತನ ಉರುಪಾಗಿಲ್ಲ ಮೂರನೇ ಸನ್ನಿವೇಶಗಾರ ಉರುಪಾಗತ್ತಂದ್ರ ಹಂಗಲ್ಲ ಹಿಂದಗಡೆ ಬರೋದು ನೋಡ್ರಿ ನಾವ್ ಏನ್ ಮಾಡೋದು ನೀವು ಬರೋದು ನೋಡಿ ಏನ್ ಮಾಡೋದು ನೀವು ಅಲ್ಲ ಹಾಡ ಹಾಡಿದ್ರೆ ಬೇಡ ಅಂತೀರಿ ಮಾತಾಡಿದ್ರೆ ಎದಕ್ ಬಂದಿರಲಿಲ್ಲ ಅದನ್ನ 1000 ಕೊಟ್ಟು ಹಣ ಕಳಿಸಿ ನನ್ನ ಗಂಟೆ ಬಗ್ಗೆ ತಪ್ಪ ತಿಳ್ಕೊತ್ರಪ್ಪ ನೀವು ಅವ ಅಂದಿದ್ದು 14,000 ಕೊಟ್ಟು ಆಡ ತರಿಸೀನಿ ಅಂತ ಅದು ಆ ಹೋಗಿ ಆ ಆಗ್ಬಿಟ್ಟ ಗ್ರಾಮರ್ ಮಿಸ್ಟೇಕ್ ಆಗ್ತಿರ್ತಾವ ಎಲ್ಲ ಡಬಲ್ ಹಂಗೆಲ್ಲ ತಿಳ್ಕೊಳಂಗಿಲ್ಲ ನನ್ನ ಗಂಡ ಗಂಡ್ಬಿಡ್ರಿ ಅಂದ್ರೆ ನನಗಂದಿರ್ತಾರೆ ನಿಮ್ಗೇನ್ ತ್ರಾಸ ಬರ್ರಿ ಅಲ್ಲಿ ಹೋಗೋಣ ನೋಡ್ರಿ ರಾಗಿವನದಾಗಿ ಗಟ್ಟಿಕಾರ ಬಸಕ್ಕಲ್ ಗಟ್ಟಿಕಾರ ಬಸಕ್ಕಲ್ ಬೆಳೆ ಕಡಗ ಗ್ರಾಮರ್ ಬಿಸಿ ಮಾಡ್ಬೇಕು ಮಾಮ ಸವಲೊಂದು ನಿನ್ನ ಮೇಲ ಸವಲೊಂದು ನಿನ್ನ ಮೇಲ ಧನ್ಯವಾದಗಳು ನೋಡಿದಷ್ಟು ಸುಂದರವಾಗಿ ಕಾಣ್ತಾ ಇದೆ ಈ ವನದೇವತೆಯ ಮಡಿಗೆ. ರವಿಯು ತನ್ನ ಕಿರಣಗಳಿಂದ ತಾವಾಗಿ ಚಿಂತಿಸ್ತಾ ಇದ್ದರು. ದುಂಬೆ ಹೂವಿಗಾಗಿ ಜೀವಿಸುತ್ತಾ ಇದ್ದರು. ಅಕ್ಕಿಪತ್ರ ಲಿಪಿನಾದ ಕೋಗಿಲೆ ಕುಹು ಎನ್ನುವ ಸುಮಧುರವಾದ ಸಂಗೀತ. ಈ ಸುಮಧುರವಾದ ಸಂಗೀತವನ್ನು ಕೇಳ್ತಾ ಇದ್ರೆ ಮನಸ್ಸಿನ ಬೇಸರವನ್ನ ಬೇರೆ ಸಹಿತ ಕಿತ್ತೊಯ್ಯುವ ಪ್ರಶಾಂತವಾದ ಸ್ಥಳ ಇದಾಗಿದೆಯಲ್ಲ.
ಯಾರು? ಯಾರ? ನಾನೇ ನಿನ್ನ ಕೆಮ್ಮಣ್ಣನ ಕೆಂದುಟಿಯನ್ನು ಕಂಪನಿರಲು ಬಂದಿರುವ ರಸಿಕ ನಾನು. ಗುಲಾಬಿ ಅಂತ ಕೆನ್ನೆಯ ಮೇಲೆ ಪ್ರೇಮದ ಮುತ್ತಿನ ಮಳಿಗೆರೆಯಲು ಬಂದ ಪ್ರೇಮಿ ನಾನು. ನಿರ್ಜೀವಿ ಕಲ್ಲ ಮೂರ್ತಿಯನ್ನು ಆರಾಧಿಸದೆ ಸಜೀವಿ ಮೂರ್ತಿಯನ್ನು ಆರಾಧಿಸಲು ಬಂದಿರುವ ಸೌಂದರ್ಯರಾತನು. ರಸಿಕ ಪ್ರೇಮಿ ಸೌಂದರ್ಯದ ಆರಾಧಕ ಎಂದು ನುಡಿಯುತ್ತ ಮಾನಿನಿಯರ ಮಾನಹರಣ ಮಾಡಲು ಬಂದ ಮೂಡನಲ್ಲ ಮಂಜು ಎಂಬ ಮೂದಿಯನ್ನು ಹಸಿಗಳಿಸಲು ತುಂಬಿ ನಿಂತಿರುವ ಮೋಡ ಕಾವರಿಸುವ ಯಾವ ತಂಪು ಇಲ್ಲಿ ಮೂಡಿಲ್ಲ. ಸೂರ್ಯ ಕಾರ್ಯಕ್ಕೆ ಕೈ ಹಾಕಿ ದುಷ್ಟನಾಗದಿರು. ದುಷ್ಟನು ನಾನಲ್ಲ. ಹೀಗೆ ಯಾವನನ್ನು ಎತ್ತ ವಾಸದ ನನ್ನಗೊಪ್ಪಿಸಿ ಸ್ವರ್ಗ ಸುಖನು ಶ್ರೇಷ್ಠನು. ಶಿಷ್ಟಾಚಾರವೆಂದು ದುಷ್ಟಾಚಾರವರ ಸಾರಲು ಹೊಟ್ಟ ಗೋಮುಖ ವ್ಯಾಘ್ರನೆ ಮಾನವಂತ ಮಹಿಳೆಯರತ್ತ ಸಾಗದೆ ಮಾನ ಮಾಡಿಕೊಂಡ ಬೆಳವತ್ತರತ್ತ ಸಾಗಿಸು. ಹೊರತ ಹಣ್ಣಿಗಿಂತ ಪಕ್ಕವಾಗಿ ಹೆಣ್ಣು ಮೇಲೇ ಮಂಜುಳ. ಕಚ್ಚಿದ ಹಣ್ಣು ಕೊಳೆತು ಹೋಗುವುದನ್ನ ಅರಿಯದಾದೆಯ ಪಾಪಿ. ಆದರೂ ಇಳಿ ಕಚ್ಚಿದ ಹಣ್ಣು ಸಮಾಜ ಅದಕ್ಕೆ ಕಚ್ಚಿದ ಹಣ್ಣೆಂದು ಉಚ್ಚರಿಸುವುದ ವಿನಃ ನೆಚ್ಚಿದ ಹೆಣ್ಣೆಂದು ಉಚ್ಚರಿಸಲಾರ. ನೋಡು, ನಿನಗೆ ಶಿರವಾಗಿ ಬೇಡಿಕೊಳ್ತೀನಿ. ಒಪ್ಪಂಟಿಗಳಾಗಿ ವಾಯುಹಾರಿಕೆಯಿಂದ ಬಂದ ನನ್ನ ಮೇಲೆ ಅತ್ಯಾಚಾರ ಬೆಚ್ಚದೆ ಈ ನಿರ್ಪಾಗಿ ತಂಗಿ ಮೇಲೆ ದಯೆ ತೋರು ಅಣ್ಣನಾಗಿ. ಅಣ್ಣ ನಾನೇನು ನಿನಗೆ ಅಣ್ಣನಾಗಲೇ, ಆದರೆ ಅಂತರಂಗದಲ್ಲಿ ನೀನು ನನ್ನ ಪ್ರೇಮಿಯಾದರೆ ಮಾತ್ರ. ಮುಟ್ಟಾಳೆದು ಮರುಗುವುದು, ಇದ್ದಲೆ ಬಣ್ಣ ಬದಲಿಸುವುದು ಎರಡು ಬಂದೆ. ಸೀತೆ, ದ್ರೌಪದಿ ಇನ್ನು ಅನೇಕ ಪದವರೆತರ ಹುಟ್ಟಿದ ಈ ನಾಡಲ್ಲಿ ಹುಟ್ಟಿ ಅನಾಚಾರದ ಹಾದಿಗಳಿವೆ. ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಮಲ್ಲಿಗೆ ಎಂದಾದರೆ ತಲ್ಲಾಗಿತ್ತೆ, ಈ ಹೆಣ್ಣಿಗೆಷ್ಟೇ ಪೌರಿಸಲು ಕಂಡಾಗುತ್ತೆ. ಮಂಜಿ ನನ್ನ ನಪ್ಪಿಕೊಳ್ಳಲು ಹೊರತು ಹೊಡೆಯಲಲ್ಲ, ಈ ನಿನ್ನ ಮುದ್ದಾದ ಕಂದುಟ್ಟಿನವರೆಗೂ ನನ್ನನ್ನು ಮುತ್ತಿಸಲ ಹೊರತು ನಿದ್ದಿಸಲಲ್ಲ. ನನ್ನ ನಪ್ಪಿ ಮುದ್ದಾಡಿ ನನ್ನ ಕಾಮದಾಸ ತೀರಿಸಬಾರೆ. ದೇವ, ಹಿರಣ್ಯ ಕೌಚಪ್ಪನನ್ನು ವೇಷ ಧರಿಸಿ ಪ್ರಹ್ಲಾದನನ್ನು ಕೊಂದು ಹಾಕಿ ಭಕ್ತಪ್ರಾದ ರಕ್ಷಣೆ ಮಾಡದಂತೆ ದುರ್ಯೋಧನ ದುರ್ಬುದ್ಧಿಯಿಂದ ದುಶ್ಯಾಸನ ದ್ರೌಪದಿಯ ಸೀರೆ ಸೆಳೆವಾಗ ಅವಳ ಮಾನವನ್ನೇ ರಕ್ಷಣೆಗೈದಂತೆ ಇಂದು ಕಾಮಕನೊಬ್ಬ ನನ್ನ ಶೀಲ ಹಣಕ್ಕಾಗಿ ಕಣ್ತೆರೆದು ನಿಂತಿರುವಾಗ ನೀನು ಕಣ್ಮುಚ್ಚಿಕೊಂಡು ಕೂತಿರುವೆ. ಆ ಕೃಷ್ಣ, ಕರುಣೆ ತೋರು ಕೃಷ್ಣ, ಕರುಣೆ ತೋರು. ನೀರು ಕೂಗಿದೊಡನೆ ಓಡಿ ಬರಲು ಶ್ರೀಕೃಷ್ಣನ ಮೋನನು ನಿನ್ನ ಮನೆಯನ್ನ ತಿನ್ನುವ ನಾಯಲ್ಲ. ನೋಡು ಅದಿ ಹರದ ಎಣ್ಣೆ, ಇಲ್ಲಿ ಯಾರು ಬರುವುದಿಲ್ಲ. ದೂರ ನಿಲ್ಲೋ ದುರ್ಮಾಂದ. ನಿಮ್ಮಂತ ಮದ್ದಹಂದರಿಗೆ ಬುದ್ಧಿ ಕಲಿಸಲು ಈ ಮಂಜುಳೆ ಕೈಗಳು ಇಂದ್ರನ ವಜ್ರಾದಂತೆ ಗಟ್ಟಿಯಾಗಿದೆ. ಮಲ್ಲಿಗೆ ಎಂದಾದರೂ ಕಲ್ಲಾಗಿತ್ತೆ, ಈ ಹೆಣ್ಣಿಗಷ್ಟೇ ಪೌರಿಸಲು ತೊರಗಂಡಾಗಿತ್ತೆ. ಮಂಜಿ ಈಗಿನ ಕಾಮ ಕರೆಗಳವರೆಗೂ ನಾನು ನಪ್ಪಿಕೊಳ್ಳಲು ಹೊತ್ತು ಹೊಡೆಯಲಲ್ಲ, ಈಗಿನ ಮುದ್ದಾದ ಕಂದಿಟ್ಟಿನವರೆಗೂ ನನ್ನನ್ನು ಮುಚ್ಚಿಸಲು ಹೊತ್ತು ನಿಂತಿಸಲಲ್ಲ. ನನ್ನ ನಪ್ಪಿ ಮುದ್ದಾಡಿ ನನ್ನ ಕಾಮದಾಸ ತೀರಿಸಬಾರೆ. ಪಾಪಿ, ಕರುಣೆ ತೋರುವಂತ ಕಾಲಿಡಿದು ಬೇಡಿಕೊಂಡ್ರು ಕರಗಲಿಲ್ಲ ನನ್ನ ಕಲ್ಲದೆ ಹೃದಯ. ಗಂಡ ಹೆಣ್ಣನ ಕಾಮದಾಟಿಕ ಕರಿವೆಯಲ್ಲ, ನಿನಗೆ ಯಾರು ಅಕ್ಕ ತಂಗಿಯರಿಲ್ವೇನೋ? ಈ ಕಾಮನಗೂ ಸುಟ್ಟುವ ಈ ಕಾಳಿಂಗ ಸರ್ಪಟ್ಟೆ, ಈ ಅನೇಕ ಪುಣ್ಯ ನಾಳವನ್ನು ನಾಟುವುದರ ನಾರಿ, ಈ ಹೂ ಬಿಸಿಲು ನಾಡಿ ಅಂತ ನಡೆಸುತ್ತ ನನ್ನ ಮನ ತಣಿಸಬ. ಶುದ್ಧ ಕಾಮ ಜಂತುವೆ, ಕೇಳು, ನನ್ನ ದೇಹ ನಿನ್ನನ್ನು ಸೇರಬೇಕಾದ್ರೆ ಈ ಪ್ರಾಣ ಯಮನ ಕೈಲಿದ್ದಾಗ ಮಾತ್ರ ಸಾಧ್ಯ. ಈ ರಘುವಿನಪ್ಪನಿಗೆ ಯಮನಪ್ಪನ ನನ್ನ ಪ್ರಾಣವನ್ನು ಕೊಟ್ಟವರು. ನೀನು ಯಮನನ್ನು ಸೇರುವ ಚಪ್ಪಲವಿದ್ದರೆ ಈ ರಘುವಿನ ಕಾಮತಿಸಿಯ ತೀರಿದ ಬಳಿಕ
ಸಿರಿಗರಿ ಎಂಬ ಸೊಕ್ಕಿನಿಂದ ಸಿಕ್ಕ ಸಿಕ್ಕರ ಮೇಲೆ ಸಿಟ್ಟನ್ನು ನುಡಿಗಳನ್ನು ಆಡುವ ಸೋಗಿನ ಶಿರೋಮಣಿ ಜಾಣದಂತೆ ಬಂದು ದಾರಿ ಹಿಡಿದು ಹಿಂತಿರುಗುವೆಯೋ ಅಥವಾ ಕೋಳದಂತೆ ಪ್ರಾಣವನ್ನು ಒಪ್ಪಿಸುವೆಯೋ? ಓಹೋ ಯಮಪುತ್ರ ಪ್ರಾಣ ತೆಗೆಯುತ್ತಾರಂತೆ ಪ್ರಾಣ. ಹಸಿ ಹಾಲೆಂದು ಬಿಸಿ ಹಾಲಿಗೆ ಬಾಯಿ ಹಾಕಿ ಬಾಯಿ ಸುಟ್ಟುಕೊಂಡ ಕಳ್ಳ ಬೆಕ್ಕಿನ ಪಾಡಾಯಿತು ಮಂಜುಳ ಇವನು. ನೀವು ಅನ್ನುವುದಾದರೆ ಇವನ ಹಣಬರವನ್ನೇ ಬದಲಾಯಿಸಿ ಕಾಲನ ಹತಿಯನ್ನಾಗಿ ಮಾಡಿದರು. ಬೇಡಿ ಬೇಡಿ, ಕೊಲೆ ಹಿಂಸೆಗಳಂದ್ರೆ ನನಗಾಗದು. ಇನ್ನೊಂದು ಸಾರಿ ಯಾವ ಹೆಣ್ಣಿನ ಬಾಳಿಗೆ ಬೆಂಕಿ ಹಚ್ಚದಂತೆ ಭಾಷೆ ತೆಗೆದುಕೊಂಡು ಕಳ್ಸಿಕೊಟ್ಟು ಬಿಡಿ ಇವನನ್ನ. ಆಯ್ತು, ಇನ್ನೊಮ್ಮೆ ಯಾವ ಹೆಣ್ಣಿನ ಬಾಳಿಗೆ ಬೆಂಕಿಯನ್ನು ಇಡಲಾರಿ. ನನ್ನ ತಪ್ಪನ್ನು ಮನ್ನಿಸಿ. ಲೇ ಮೂರ್ಖ, ಮಾನವಂತರ ಮೌನಕ್ಕೆ ಕೈ ಹಾಕಿ ಮನ್ನಿಸಲು ನಿನಗೆ ನಾಚಿಕೆಯಾಗುತ್ತದೆ. ಆದರೂ ಪ್ರಥಮ ಅಪರಾಧಕ್ಕೆ ಕ್ಷಮೆಗೆ ಪಾತ್ರ ಎಂಬಂತೆ ಈ ದೇವತೆ ನಿನ್ನನ್ನು ಕ್ಷಮಿಸಿದೆ. ರಘು, ಇನ್ನೆಂದಿಗೂ ಇಂಥ ಕೆಟ್ಟ ಕಾರ್ಯಕ್ಕೆ ಕೈ ಹಾಕದೆ. ಕ್ಷಮಿಸಿ, ಈ ನಮ್ಮೂರಿನ ನಾಗರಿಕ ವರ್ತನೆ. ನಿಜವಾಗ್ಲೂ ಈ ನಿಮ್ಮ ನಡೆ ನುಡಿಯನ್ನು ಕಂಡು ನಾನು ಮೂಕಳಾದೆ. ಆಪತ್ ಒದಗಿದೆಲ್ಲ ದೇವರಂತೆ ಬಂದು ನನ್ನ ರಕ್ಷಣೆ ಗೈದು ಆ ಜನ್ಮ ಪರ್ಯಂತ ನನ್ನನ್ನು ನಿಮ್ಮ ನುಡಿಯಾಗಿ ಮಾಡಿದರೆ ನೀವು. ಮಂಜುಳಾ, ನೀವು ತಪ್ಪು ತಿಳಿಯದಿದ್ದರೆ ಈ ನಿಮ್ಮ ಋಣ ಭಾರವನ್ನು ಪಡೆದುಕೊಳ್ಳಲು ಮಾರ್ಗವನ್ನು ನಿಮ್ಮ ಉಪಕಾರದ ಹೊರೆ ಇಳಿಸುವ ಮಾರ್ಗಕ್ಕೆ ಯಾವ ಅಡಚಣೆಯೂ ಬೇಡ, ನಿಸ್ಸಂಕೋಚವಾಗಿ ಕೇಳಿ. ಮಂಜುಳಾ, ನಾನು ನಿಮ್ಮನ್ನು ಮದುವೆಯಾಗಲು ಇಚ್ಛಿಸುತ್ತೇನೆ. ವಂಚನೆಯಿಂದ ನೊಂದ ಈ ನನ್ನ ಬಹಳ ಮೈದಾನದಲ್ಲಿ ಪ್ರೇಮದಾಟವನ್ನು ಆಡಲು ಬಯಸಿದರೆ ಎಂದಿಗೂ. ಮಂಜುಳಾ, ಮೋಸದ ಪ್ರೇಮದಾಟವಾಡಲು ಹೂವಿನಿಂದ ಹೂವಿಗೆ ಹಾರುವ ದುಂಬಿ ಚಂದ್ರನ ಶಾಕುಂತಲೆಯ ಮೋಹ ಕನ್ನಡ ಮುಕ್ತರುಡಿಗೆ ಮಾರು ಹೋದ ದುಶ್ಶಕ್ತರಂತೆ ಹೀನಾಗರ. ಮಂಜುಳಾ, ಸಂಶಯಕ್ಕಾಸ್ಪದ ಕೊಡದೆ ನಿನ್ನ ಪ್ರೀತಿಯನ್ನು ನನಗರ್ಪಿಸಿ ನನ್ನ ಮಡದಿಯಾಗಿ ನನ್ನ ಮನ ಬೆಳಗುವ. ಅಷ್ಟೊಂದು ಭಾಗ್ಯವಂತನೇ ನಾನು. ನನಗೆ ನಂಬಿಕೆ ಆಗ್ತಾ ಇಲ್ಲ. ದೇವ ಆದಿ ಬಸವೇಶ್ವರ, ಈ ನನ್ನ ಮಾನವನ ಕಾಪಾಡದ ಈ ದೊರೆಯ ದಾಸ್ತಿ ಆಗುವ ಭಾಗ್ಯವನ್ನ ಕಸಿದುಕೊಳ್ಳದಿರು ತಂದೆ. ಅಪ್ಪ, ಕಂಚು ನನ್ನ ಆಸೆ ಎಂಬ ಹಕ್ಕಿ ತನ್ನೊಪ್ಪಿಗೆ ಎಂಬ ರೆಕ್ಕೆಯನ್ನಿಟ್ಟು ನನ್ನನ್ನು ಪ್ರೇಮದ ಆಕಾಶದಲ್ಲಿ ಹಾರಾಡುವಾಗ ಮಾಡಿದೆಯಲ್ಲ ಮಂಜುಳಾ. ಈ ಸಂತೋಷದ ಸವಿನೆನಪಿಗಾಗಿ ಬರಲಿ ಒಂದು ಕಾರಣ, ಆಗ ವರ್ಣಿಸಲಾಗದು ಅಸಾಧ್ಯವಾದ ಬಂಗಾರದ Hey
ಮಕ್ಕಳ, ನಿನ್ನ ಮನದ ಮಂದಿರದಿಂದ ಹೊರಟ ಹಾಡು ಮನಸ್ಸೊತ್ತು ಕಾಡಿನ ಪ್ರಾಣಿಗಳು ಹೊರಡು ಬಂದರು ಹಚ್ಚಿರಲಿಲ್ಲ ಮಂಜುಳ. ಸರಿ, ಈ ನಿನ್ನ ಮಧುರದನಿಗೆ ಮನಸ್ಸೊತ್ತು ಕಾಡಿನ ಪ್ರಾಣಿಗಳು ಹೊರಡು ಬಂದರು ಹಚ್ಚಿರಲಿಲ್ಲ ಮಂಜುಳ. ಹಾ ಮಂಜುಳ, ನನಗೆ ಅರ್ಜೆಂಟ್ ಆಗಿ ಎಸ್ಟೇಟ್ನಲ್ಲಿ ಸ್ವಲ್ಪ ಕೆಲಸವಿದೆ, ನಾಳೆ ಇದೇ ಜಾಗದಲ್ಲಿ ಕಾಯ್ತಿರ್ತೀನಿ, ಬರಲೇಬೇಕು. ಸರಿ, ತಪ್ಪದೆ ಬರ್ತೀನಿ. ಬಾಯ್. ನಾನು ಕೈ ಹಾಕಿದ ಕಾರ್ಯಗಳಲ್ಲಿ ಸಕ್ಸಸ್, ಅಭಯದು ಎಂಬ ಶಬ್ದವೇ ಇಲ್ಲ. ಈ ಕುಬೇರನ ಕಣ್ಣ ಸೊನ್ನೆಯ ಸೋತಂದು ಸಂದಕ್ಕೆ ತೊಡಗುವ ಕುಮಾರಿಯರು ಸಾಲು ಸಾಲಾಗಿ ನಿಂತಿರುವಾಗ ಇಂದು ತಿಳಿದಿರುವ ಸ್ವರ್ಗದ ಬೋಧನ್ನು ಆಮೇಲೆ ತೋರುತ್ತದೆ ಪ್ರೇಮ ಕಾಮದ ಸವಿಯೂಟ. ನಂತರ ಎಸೆಯುವೆ ಹಣ್ಣಿನ ಮೇಲೆ ಸಿಪ್ಪೆಯಂತ ಈ ಮಂಜುಳೆಯಲ್ಲಿ ನನ್ನ ನಟನೆ. ರಘು, ನಿನ್ನ ನಟನೆಯು ಅದ್ಭುತವಾಗಿತ್ತು, ಅವಳು ನುಡಿಸುವ ವೇದಾಂತವು ರಮ್ಯವಾಯಿತು. ಯಾವಾಗ ಅವಳ ಹಂಗತ್ವವನ್ನು ನರಗಿಸುವ ಎಂದು ನನ್ನ ಮನಸ್ಸು ಹತ್ತಿತ್ತ ಓಡಾಡ್ತಿ. ಇನ್ನು ನಿಮ್ಮ ಕೆಲಸವಂತೂ ಪೂರ್ಣವಾಯ್ತು, ಇನ್ನು ನಮ್ಮ ಕೆಲಸ. ರಘು, ಇದೇ ತಾನೇ ನಿನ್ನ ಆಸೆ. ಹನುಮಂತಿನ ಹರಗಡಿಯರನ್ನು ಸಮ್ಮತಿಸಲೇ ನನಗೆ ಸ್ವರ್ಗಿಸಿದ. ನಿರ್ಮೂಲ ವಾಸನ ಇಲ್ಲ, ತುಟಿಗೆ ಬಡಿತಾರಲ್ಲ ರಂಗು ವಾಸನ ಇಲ್ಲ, ವಿದೇಶದ ಸೆಂಟು ವಾಸನ. ಈ ಮೂರು ವಾಸನ ಒಂದೇ ಸೌನ ಗಮ್ಮು ಹುಟ್ಟಿ ಬರ್ತದಂದ್ರ ಯಾವ 21 ಶತಮಾನದ ಮಾಡಲ್ ಮೈನೆ ಬಂದ ಕಾಣ್ತದ್ರಿ. ಹೆಂಗಸರು ವಾಸನ ಕಂಡಿಡಿಯೋದ್ರಲ್ಲಿ ನಮ್ಮೂರೇನ ನೋಡ್ರಿ, ಯಾವ ಅಡುಪತ್ತಿದ ನಾಯಿಗಿಂತ ಕಮ್ಮಿ ನೋಡ್ರಿ. ಹೋ, ಅಂದುಕೊಂಡಾಗ ಹೆಣ್ಣು ಯಾವ್ದು ಅರ್ಧ ಮಾತಾಡ್ರೆ ಸತ್ಯನ್ ಜದ್ದು ಆಗ್ತದೆ.
ಆ ದೇವರು ಎರಡನೇ ಜಾತಿ ಆದಂತೆಲ್ಲ ಸೃಷ್ಟಿ ಮಾಡಿಸೋದ್ರಿಂದ ಆ ಹೆಣ್ಣು ಕಂಡ ಸಾಕು ನಮ್ಮ ಮತ್ತೆ 20 HP ಮೋಟರ್ ಕರಿ 20 ಮೋಟರ್ ತಿಲ್ಲ ಒಂದೇ ಸವನ ತಿರುಗತ್ತಿದೆ. ನೋಡಿ ನಮ್ಮ ಮನಸ್ಸು ತಾಳ ಬಡತನ ನೋಡಿ ನನ್ನ ಕನಸಿನ ರಾಣಿ ಬರ್ಲಕ್ಕ ಬರ್ಲಿ ಸ್ವಲ್ಪ ಕೈ ವಿಚಾರಿಸಿ ಕೈ ಬಿಟ್ಬಿಡೋಣ. ಅರೆ ಸ್ಟಾಪ್ ಸ್ಟಾಪ್. ನಾವು ಬಸಗುಡಿ ಕಟ್ಟೋರು ಇತ್ತೀಚೆಗೆ ಕಳ್ಳ ಸಾಗಣೆ ಜಾಸ್ತಿ ಆದ್ರಿಂದ ನಮ್ಮ ಬಸಗುಡಿಗೆ ಏನ್ ಬರ್ತಾವ ಗಾಡಿ ಅಲ್ಲಿ ಒಳಗ್ ಕೈ ಹಾಕಿ ಚೆಕ್ ಮಾಡೇ ಬಿಡೋರು. ಏನೇ ನೀವು ದಾರಿಲಿ ಹೋಗುವ ಹೆಣ್ಮಕ್ಕಳನ್ನ ಈ ರೀತಿ ಅಡ್ಡಗಟ್ಟಿ ನಿಲ್ಲಿಸ್ತಾ ಇದ್ರಲ್ಲ, ಯಾರು ನಾವು ಸುಂಕದ ಕಟ್ಟೋರು. ಯಾವುದೇ ಗಾಡಿ ಬರ್ಲಿ ಮೊದಲ ಒಳಗ್ ಕೈಯಾಗ ಚೆಕ್ ಮಾಡಿ ಸರ್ಕಿದ್ರೇನು ಇಲ್ಲಂದ್ರೇನು ಆಮೇಲೆ ಕೈಯಾಗ ಚೆಕ್ ಮಾಡಿ ಬಿಡೋರು. ಅಂದ್ರೇನು? ನಾನು ನಿಮ್ಮ ಕಣ್ಣಿಗೆ ಗಾಡಿ ಕಣ್ಣಂತ ಅಂತ ಇದ್ದೀನಿ. ನೋಡ್ರಿ ಇದು ಗಾಡಿ ಕ್ಯಾಬಿನ್ ರೀ, ಇದು ಗಾಡಿ ಮಾಡ್ರಿ, ಇದು ಗಾಡಿ ಗಾಲಿ ಕ್ಯಾಬಿನ್ ಗಾಡಿ ಗಾಲಿ ಇದು ಜೋಡನಕ್ಕಾಗ್ತದನ್ರಿ? ಏನ್ರಿ ಗಾಡಿ ಜೋಡಿ ಅಂತ ಏನೇನೋ ಬಾಳ ಮಾತಾಡ್ತಾ ಇದ್ರಲ್ಲ, ಏನ್ ವಿಷಯ? ಹುಚ್ಚಿಗಿಚ್ ಹಿಡ್ದತ್ತೇನ್ ನಿಮ್ಗ? ಮೊಳಕಾಲು ಮಟ್ಟ ಹಾಕಿಕೊಂಡು ಮೈಗೆ ಬಿಗಿಯಾದ ಬಟ್ಟೆ ಕಟ್ಟಿಕೊಂಡು ನಿಮ್ಮ ದೇವರ ಹಂಗವನ್ನು ಪುರುಷ ಅಂತ ನಡೆದ್ರ ನಿಮ್ಮಂತವ್ರು ಕೆಂಪು ಪಡೆಯದಲ್ಲಿ ಕೆಂಪು ಕೊರಸಿನವರೆಗೆ ನಮ್ಮ ಮುಚ್ಚ ಬಿಡಂಗಿಲ್ಲ, ನಮ್ಮ ಮುಚ್ಚ ಬಿಡಂಗಿಲ್ಲ. ಅವಿವೇಕಿಗೇನು ಗೊತ್ತು ಆಧುನಿಕತೆಯ ಅರಿವು. ಸ್ವಲ್ಪ ಬಟ್ಟೆಯಲ್ಲಿ ಹೆಣ್ಣಿನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದು ಈಗಿನ ಫ್ಯಾಷನ್ ಕಾಲ. ಫ್ಯಾಷನ್ 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 ಅಂತ ಬಟ್ಟೆ ದಿನಕೀಟು ಇಟ್ಟು ಕಮ್ಮಿ ಮಾಡ್ಕೊಂತ ಹೋದ್ರೆ ಬರೇ ಉಳಿಯೋದ್ರು ಬರೀ ಬೆತ್ತಲೆ ಹೋದ್ರೆ ಬಿಡ್ರಿ ನಮ್ಗೆ ಕೊಡಗಾಕ್ರಿ ನಮ್ಮ ಜಗಳ. ಈ ಊರಿಗೆ ತಾವು ಹೊಸ ಮುಖ ತಾರಣ್ಣ ಇರ್ತೀವಿ, ಹಂದಾಗ ಇರ್ತೀವಿ, ಜಗದ ಹೋಗೋದ ಇರ್ತೀವಿ. ಈ ಊರ ನಾಗರಿಕನಿಗೆ ತಮ್ಮಯ್ಯ ಪರಿಚಯ ಮಾಡಿಸಿ ಕೊಡ್ತೀರಾ? ನಿಮ್ ಕೆಲಸ ಏನೈತೆ ಅಂತ ನೋಡ್ಕೊಳ್ಳೋದು. ನೀವು ಯಾರ ಮನೆ ಎತ್ತಿಟ್ಟು ಹೆಂಗ್ ಬಂದಿರು ಹೇಳೋದ? ಅಧಿಕ ಪ್ರಸಂಗಿ ಅದಕ್ಕೆ ಪ್ರಸಂಗಿ ತುಂಬಾ ಮಾಡೋದು ಅಂದಾಗ ನಿಮ್ಮ ಊರು ಯಾವುದು? ನಿಮ್ಮ ಉದ್ಯೋಗ ಯಾವುದು? ಅಲ್ಲ ಹೇಳ್ತೆ ಒಳ್ಳೆ ಉದ್ಯೋಗ ಬಿಡ್ರಿ. ನಿಮ್ಮ ಊರು ನಿಮ್ಮ ತಾಲೂಕು ಯಾವಲ್ಲ? ನಾಚಿಕೆ ಮರ್ಯಾದೆ ಇಲ್ದೆ ನಮ್ ದೇವ್ರ ತಾಲೂಕದಾಗ ನೋಡ್ರಿ ಏನಿಲ್ಲ ನೀವು ನಾಚಿಕೆ ಮರ್ಯಾದೆ ಇಲ್ಲದು ತಾಲೂಕು ಯಾವಲ್ಲ? ಮೂರ್ಖ ಮೂರ್ಖ. ಈ ತಾಲೂಕದ ಹೆಸರು ಅಲ್ಲಿ ನಾ ಕೇಳಿಲ್ಲವ ಅಧಿಕ ಪ್ರಸಂಗಿ. ಅಧಿಕ ಪ್ರಸಂಗಿ ಅಧಿಕ ಪ್ರಸಂಗಿ ನನ್ನ ಹೆಸರೇನು ಅಧಿಕ ಪ್ರಸಂಗಿನ? ನನ್ನ ಹೆಸರು ಲಾವಣ್ಯ ಅಂತ. ಲಾವಣ್ಯ ಅಂತ ಕರೀರಿ. ಲಾವಣ್ಯ ಏನ್ರಿ ಹೆಸರದು? ಪುರಾತನ ಕಾಲದಿಂದ ಹಿಡಿದು ಕಲಿಯುವ ಕಾಯದವರೆಗೂ ಪ್ರತಿಯೊಂದು ಸಾಹಿತ್ಯ ಪುಟದಲ್ಲಿ ಹೊರತಿರುವ ನಿಮ್ಮ ಹೆಸರನ್ನು ಹೇಳಕ್ಕೆ ಸ್ಟಾಕ್ ಸಂಕೋಚ ಬರ್ತಾರೆ. ಮಿಸ್ಟರ್ ಲಾವಣ್ಯ ಯಾರ ಮನೆ ಹತ್ತಿಗೆ ಹೇಗೆ ಬಂದಿರಿ? ನಾನು ಈ ಊರ ನಾಗರಾಜ ಅವರ ಮನೆಗೆ ಬಂದಿದ್ದೆ. ಅಯ್ಯೋ ನಾಗರಾಜ ಮನೆ ಹತ್ತಿಗೆ ಬಂದಿರಿ, ಅದು ತಪ್ಪಾಯ್ತು. ನಾನು ಸಂಜೆ ಬಿಡಿ. ಹಾಗಾದ್ರೆ ಬಿಡ್ರಿ. ನಾನು ಹೆಂಗ್ರಿ ಹೆಂಗ್ ಬಿಡೋದ್ರಿ? ಇನ್ನೊಂದು ಸಲ ಕ್ಷಮಿಸಿದ್ದೇನೆ ನೋಡ್ರಿ, ನಿಮ್ ಕೈ ಬಿಡಂಗಿಲ್ಲ ನೋಡ್ರಿ. ಸರಿ ಬಿಡ್ರಿ, ನಿಮ್ಮನ್ನ ಕ್ಷಮಿಸಿದ್ದೀನಿ ಬಿಡ್ರಿ. ಹೆಂಗ್ರಿ? ಅಯ್ಯೋ ಇನ್ನೊಂದು ಸಲ ಕ್ಷಮಿಸಿದ್ದೀನಪ್ಪ ಬಿಟ್ಟು ಬಿಡ್ತೀನಿ. ಆಯ್ತು, ನಿಮ್ಮನ್ನ ಕ್ಷಮಿಸಿದ್ದೇನೆ ಬಿಟ್ಬಿಡ್ರಿ. ಹೌದು ರೀ ಮಿಸ್ಟರ್, ಈ ಊರಿನ ಪರಿಚಯ ಸ್ವಲ್ಪ ನನಗೆ ಹೇಳ್ತೀರಾ? ನಮಗ್ ಬರ್ತಿರ್ಬೇಕ ನೋಡ್ರಿ.
ಹೊಸದಾಗಿ ಬಂದಿರ್ತಾರ ಅತಿಥಿಗಳು ಉಳ್ಕೊಳ್ಳೋದು ವಸತಿ ಗ್ರಾಮವೇ ನನ್ನ ಊರಾಗ. ಊಟಕ್ಕೆ ಸರಿಯ ಊಟದ ಉಪಚಾರವೂ ಇಲ್ಲ. ಸಣ್ಣ ಪುಟ್ಟ ಕೆಲಸಕ್ಕೆ ನಾನು ಬಿಟ್ಟು ಜನರು ಸಿಗದಾರ ಮಾಡಿದ್ದಾರೆ. ಶಿವಗೆ ಯಾರು ಸಿಗಲ್ಲ, ನಾನು ಬಹುಬೇಡಿ ಸಿಗಲ್ಲ. ಹಾಗಾಗಿ ಈ ಊರಲ್ಲಿ ಯಾವುದಾದ್ರೊಂದು ಐತಿಹಾಸಿಕ ಸ್ಥಳ ಇದೆಯಾ? ಆಯ್ತವ್ರಿ, ನಮ್ಮೂರ ಅಲ್ಲಿ ಮಠದಲ್ಲಿರುವ ಹರಿಶ್ಚಂದ್ರ ಸುಡುಗಾಡು ಸಾವಿರಾರು ವರ್ಷದಿಂದ ಹಿಡಿದು ನಮ್ಮೂರ ಅಲ್ಲೇ ಇರೋದು. ಅದೇನ ಪುರಾತನ ಕಾಲದ ಐತಿಹಾಸಿಕ ಸ್ಥಳ. ಹೌದು. ಈ ಊರ ಜನಸಂಖ್ಯೆ ಎಷ್ಟು? ಏನು ಜನಸಂಖ್ಯೆ ಹೇಳದೆ, ಜೀವಸಂಖ್ಯೆ ಹೇಳದೆ ಎಲ್ಲವನ್ನ ಹೇಳು. ನೋಡ್ರಿ, 7,000 ಜನ, 700 ನಾಯಿ, 4,000 ಯಜ್ಞ, 2,000 ಇಲ್ಲಿ ದನ ಕುರಿ ಎಲ್ಲ ಸೇರಿ 16,000 ನೋಡ್ರಿ. ಇಲ್ಲಿ ಇರುವರ ಮುಖ್ಯವಾದ ವ್ಯವಹಾರವೇನು? ಒಗ್ಗರಣೆ ಮಿರ್ಚಿ ಚಿಕನ್ ನೋಡಿದಾಗ ಒಗ್ಗರಣೆ ತಿಂತಾರ. ದೋಸೆ ಆದ್ಮೇಲೆ ಯೋಗಿಸಿ ಬಜ್ಜಿ ಹಾಕ್ತಾರ, ಚೆನ್ನೆ ಮಾಡಿ ಬಜ್ಜಿ ತಿಂತಾರ. ಮತ್ತೆ ಲಾಸ್ಟ್ ಚಾ ಕಾಫಿ ಬಿಡ್ತಾರ. ಲಾಸ್ಟಿಗೆ ಬೋರ್ ಮುಟ್ಟಾರ ಬಳಸಿ ಹಚ್ತಾರ. ಹಾಗಾದ್ರೆ ಇಲ್ಲಿರುವ ಪುರುಷರ ಚಟುವಟಿಕೆಗಳು? 6 ತಾಸು ಕನ್ನಡ ಮುಂದೆ 6 ತಾಸು ಬಸಗುಡಿಗೆ ನಮ್ಮೂರ ಫ್ಯಾನ್ ಕೆರಂಗಿದ್ರೆ 6 ತಾಸು ಬಸಗುಡಿ ಕಟ್ಟೆಗ ಅವನ್ ಹೆಂಗಾಯ್ತು ಇವನ್ ಹೆಂಗಾಯ್ತು, ಅವನ್ ಹಂಗ ಬೆಳೆಸಿದ ಇವನ್ ಹೆಂಗ್ ಬೆಳೆಸಿದ. ಬೇರೆ ಸಾಡ ನಮ್ಮೂರು 6 ತಾಸು ಕನ್ನಡ ಮುಂದೆ ಅಲಂಕಾರ ಮಾಡ್ಕೊತಾರ. ಮಕ್ಕಳು ಹೆಂಗ ಹುಡುಗಿ ಬರ್ತಾಳೆ ನೋಡಿಕಾಗ ಕನ್ನಡ ಮುಂದೆ ಅಲಂಕಾರ ಮಾಡ್ಕೊತಾರ. ಇಲ್ಲ ಊರು 6 ತಾಸು ನಿತ್ಯದಲ್ಲಿ ತಗೊಳ್ಳೋರು. ಹಾಗಾದ್ರೆ ಇಲ್ಲಿ ಮುಖ್ಯವಾದ ವ್ಯಾಪಾರ? ಮಟಕ ಇಸ್ಪಾಟ ಮತ್ತೆ ಸಿಗರೇಟ್ ಮರದ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಇಲ್ಲಿರುವ ಉತ್ಪಾದನೆ ಏನ್ ಮಾಡ? ಇದು ಪಾಂಡಿ ಬಂದು ಇಲ್ಲಿ ಅತಿ ಹೆಚ್ಚು ಮಕ್ಕಳು ಅಡಿಗದೆ ನಮ್ಮೂರ ಶಿವಯ್ಯ ದೊಡ್ಡ ಉತ್ಪಾದನೆ. ಶೆಟ್ರೆ, ನೀವು ತುಂಬಾ ಮಜವಾಗಿ ಮಾತಾಡ್ತೀರ. ಹತ್ತು ನಿಮಿಷವಾದಷ್ಟು ಮಜಾ ಬರ್ತದಂದ್ರ ನಾನು ಕೂಡ ಒಂದು ತಾಸು ಕಂಡ್ರೆ ನಕ್ಕು ನಲಿಗೆ 3 ತಿಂಗಳು ವಾಂತಿ ಬರಂಗ ಮಾಡಿ 9 ತಿಂಗಳ ನರಸಂಗ ಮಾಡೋದಂದ್ರ ಶಿವಂಗಿ ಶೆಟ್ಟಿನೇ ಅಲ್ಲ. ಅಲ್ರಿ ಶೆಟ್ರ, ಬರೀ ಒಂದ್ ತಾಸು ಯಾಕೆ? ನನ್ ಕೆಲ್ಸ ಏನಾದ್ರು ಇಲ್ದೆ ಹೋದ್ರೆ ಒಂದ್ ದಿನ ಪೂರ್ತಿನಿ ಕಳೆದ್ ಬಿಡ್ತೀನಿ ನಿಮ್ ಜೊತೆ. ಬಿಡ್ತಾರೆ ಯಾಕ್ರಿ ಶೆಟ್ರ? ನಕ್ಕು ನಲಿಗೆ ಸಾಧ್ರ ಅಂತ ಹೇಳ. ಸರಿ, ಹೋಗ್ಲಿ ಬಿಡ್ರಿ, ನನ್ಗೆ ಅರ್ಜೆಂಟ್ ಕೆಲ್ಸ ಇದೆ, ನಾನೇನು ಹೋಗ್ಲಿ? ಹೆಂಗ್ರಿ ಹೋಗೋದು ಅನ್ನೋದು? ಹೋಗೋದಕ್ಕಿಂತ ಮೊದಲ ಒಂದು ಲಂಗಾದವನ ಲಂಗದವಳೆ ಮಸ್ತಕಾಂತಿ ಲಾವಣ್ಯ ನಿನ್ನ ಪಾಲಂದ ಕೊಟ್ಟ ಬತೈತಿ ಪುಣ್ಯ. ಲಂಗದವಳೆ ಮಸ್ತಕಾಂತಿ ಲಾವಣ್ಯ ನಿನ್ನ ಪಾಲಂದ ಕೊಟ್ಟ ಬತೈತಿ ಪುಣ್ಯ. ಆಚುವರನ್ನ ಕರೆದು ಅರ್ಚನ್ಯ, ಆಚುವರನ್ನ ಕರೆದು ಅರ್ಚನ್ಯ. ಅಂದಿಯಿಂದ ಓಡಿ ಬಂದು ಲಾವಣ್ಯ ಲಾವಣ್ಯ. ಲಂಗದವಳೆ ಮಸ್ತಕಾಂತಿ ಲಾವಣ್ಯ ನಿನ್ನ
ಈಗ ಆರಾಮ ಹೋಗು. ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಟಾಟಾ ಶೆಟ್ರೆ see you. ಚೂ ಕಾವಲಿ ಶಿವಂಗಿ 500 ರೂಪಾಯಿ. ಅದೇ ರೀತಿಯಾಗಿ ಹೋಗಮ್ರಿ ಎಲ್ಲ ಹೋಗಮ್ಮ. ರೇಣುಕಾ ಜುಟ್ ಮಾಡಿ 501 ಯಲ್ಲಪ್ಪ ಇರುವಿಗೆ 1001 ಶಿವರಾಜಪ್ಪ ಗೌಡ ಪೊಲೀಸ್ ಪೋರ್ಟಲ್ ಶಿವಂಗಿ 1000 ರೂಪಾಯಿ. ಗಣೇಶ್ ಶಾವಂತ್ಗೆ ಅಂಚೆಸುಗು ರಂಗನಾಥ್ 5 ತೊಲೆ ಖಡ್ಗ ಚಿಟ್ಲಗುಂಟ. ಹನುಮಂತ ಬೆನ್ಕಾಲ್ ಅದೇ ರೀತಿ ಹನುಮಂತ ಬೆನ್ಕಾಲ್ 200 ರೂಪಾಯಿ. ರಂಗಣ್ಣದ ರಂಗನಿ 101. ಗಲ್ಗಿರ್ ಶಿವಲಿಂಗಪ್ಪ 201. ಚಂದ್ರಮ್ಮ ಊಟಿ 500 ರೂಪಾಯಿ. ಭೀಮಯ್ಯ ಕಾವಲಿ ಮಸ್ಲಾಪುರ್ 5 ತೊಲೆ. ಹನುಮಯ್ಯ ದೊರೆ ಅವರು ವಾಚ್ ಕೊಟ್ಟಿದ್ದಾರೆ, ಅವರಿಗೆ ತುಂಬಾ ಧನ್ಯವಾದಗಳು. ಟಿಪ್ಪು ಲಿಂಗಪ್ಪ ಕಾಟ್ಮಳ್ಳಿ 500 ರೂಪಾಯಿ. ಬನ್ನಪ್ಪ ಗೌಡ ಮಾಲಿಪಾಟಲ್ ಗುಂಡ್ರೋಡ್ 501. ರಂಗಣ್ಣದವರೆ 101. ಶಿವಲಿಂಗಪ್ಪ ಮರಾಠ 201. ಬಸಯ್ಯ ಪೆದ್ದರ್ 500 ರೂಪಾಯಿ. ಹನುಮಯ್ಯ ಪೆದ್ದರ್ 500 ರೂಪಾಯಿ. ಆಂಜನೇಯ ಕೊತ್ತಲ್ 200 ರೂಪಾಯಿ. ರಂಗಣ್ಣ ದೊರಿ ಜುಟ್ಮಾಡಿ ಅಂಗಡಿ 101. ಭೀಮಯ್ಯ ಕಾವಲಿ 250. ಅದೇ ರೀತಿ ಶೆಟ್ಟಿ ಅವರಿಗೆ ಮುಗಿಸ್ಬಿಡ್ತಾನೆ ಆಯ್ತು, ಮತ್ತೆ ಆಮೇಲೆ ಕಳಿಸ್ತಾರಲ್ಲ ಅಂದ್ರೆ. ಮೌಲಾಲಿ ಡ್ರೈವರ್ 210. ಬಸವರಾಜ್ ಫಲ್ಕಲ್ ಮಾಡಿ 500 ರೂಪಾಯಿ. ಈರಪ್ಪ ಅರ್ಶಣಿಗೆ 501. ಶಿವಣ್ಣ ಊಟಿ 5 ತೊಲೆ ಬೆಳ್ಳಿ. ಶಿವ ಕಾಟ್ಮಳಿ 5 ತೊಲೆ ಬೆಳ್ಳಿ. ಬಸವರಾಜ್ ಊಟಿ 101. ಆಂಜನೇಯ ಊಟಿ 101. ಮಲ್ಲಪ್ಪ ಮದ್ಲಾಪುರ್ 500 ರೂಪಾಯಿ. ರಂಗಣದೊರೆ 101. ಮಾಲಪ್ಪ ಕಟಗಾರ್ ಮಸಕಲ್ 5 ತೊಲೆ ಖಡ್ಗ. ನಿಂಗಪ್ಪ ಕಟಗಾರ್ ಮಸಕಲ್ 5 ತೊಲೆ ಖಡ್ಗ. ಅದೇ ರೀತಿ ನರಸಣ್ಣ ದೊರೆಯವರಿಗೆ ರಂಗಣ್ಣ ದೊರೆ ಅಂಗಡಿ 101. ಶಿವ ಜುಟ್ಮಾಡಿ 100. ಹೇಳ್ರಿ ಹೇಳಿ ಸಿದ್ದಯ್ಯ ಅಂಚೆಸುಗರವರು 5 ತೊಲೆ ಬೆಳ್ಳಿನ ಹಾಕ್ತಿದ್ದಾರೆ. ಹಾಕ್ಕೊಂಡ್ರಿ. ನಿಂಗಪ್ಪ ಕೋಳಿ ಕಾಟ್ಮಾಡಿ 501. ಚಿಂತಲಗುಂಟ ರಂಗಣ್ಣ 5 ತೊಲೆ ಬೆಳ್ಳಿ ಕೊಡ್ತಿದ್ದಾರೆ. ಅದೇ ರೀತಿ ಮೈಪಾಲ್ ರೆಡ್ಡಿ 500 ರೂಪಾಯಿ. ಹನುಮಂತ ಪೂಜಾರಿ ಅಗರದಿಂದ 1001. ರಂಗಣ್ಣದವರಿ ಅಂಗಡಿ 101 ರಾಜಗೌಡರಿಗೆ. ಅದೇ ತರ ಸಂಘದ ಲಾಸ್ಟ್ ಮುಗಿಸ್ಬಿಡ್ತೀನಿ. ಹನುಮಂತ ಪೂಜಾರಿ ಸೇಟ್ ಶಿವಂಗಿ 500 ರೂಪಾಯಿ. ಬಸವರಾಜ ಸ್ವಾಮಿ ಸಾವರಮಠ ಜಾಟಕಲ್ 500 ರೂಪಾಯಿ. ಭೀಮಯ್ಯ ಕಾವಲಿ 250. ಗುಂಡಪ್ಪ ದೊರೆ ಜಾಲದಿಂದ 500 ರೂಪಾಯಿ. ಅಂಬರೀಶ್ ಭಜಂತ್ರಿ ಶಿವಂಗಿ 500 ರೂಪಾಯಿ. ಯಲ್ಲಪ್ಪ ಕ್ಯಾದಿಗಾರ ಶಿವಂಗಿ 500 ರೂಪಾಯಿ. ಮುದುಕಪ್ಪ ಗಲ್ಗಿಂದೊಡ್ಡಿ 500 ರೂಪಾಯಿ. ನಾಗರಾಜ್ ಜುಟ್ಮಾಡಿ 500 ರೂಪಾಯಿ. ಗಂಗಪ್ಪ ಶಿಕ್ಷಕರು 201. ಬಸವನಗೌಡ ಪೊಲೀಸ್ ಪೋರ್ಟ್ ಶಿವಂಗಿ 1001. ಮೌಲಾಲಿ ಮೇಲ್ಗಾವಲಿ 500 ರೂಪಾಯಿ. ಅಲ್ಲಾವುದ್ದೀನ್ 200 ರೂಪಾಯಿ. ರಾಮಯ್ಯ ಕಾವಲಿ ಶಿವಂಗಿ 500 ರೂಪಾಯಿ. ವೆಂಕಟೇಶ್ ಗಲ್ಗಿಂದೊಡ್ಡಿ 500 ರೂಪಾಯಿ. ರಂಗಣ್ಣದೋರಿ ಅಂಗಡಿ 250. ಬಸವರಾಜ್ ದೋರಿ ಮಾಜಿ 500 ರೂಪಾಯಿ. ಶಿವಗಿನಿ ಶಿವಂಗಿ ರಿಟೈರ್ಡ್ ಜಿಲ್ಲಾ ಪಂಚಾಯತ್ ರಾಯಚೂರು 501. ಹನುಮಣ್ಣ ಸಾಲಿ ಶಿವಂಗಿ 501. ಶಿವು ಜುಟ್ಮಾಡಿ 201. ಕಾಸಿಂ ಅಲಿ ಮೂಲಿಮನಿ ಮಕಾಸಿ 200 ರೂಪಾಯಿ. ಬಾಬು ಸಾಬ್ ರಸ್ತಾಪುರ 500 ರೂಪಾಯಿ. ಮಲ್ಲಪ್ಪ ಕಟಿಕಾರ್ 201. ಬಸಯ್ಯ ಪೆದ್ದರ್ 200 ರೂಪಾಯಿ. ಹನುಮಯ್ಯ ಪೆದ್ದರ್ 1001. ಶಿವಕುಮಾರ್ ಯಾದವ್ 200 ರೂಪಾಯಿ. ಜಗದೀಶ್ ನಾಯಕ್ 200 ರೂಪಾಯಿ. ನಾಗರಾಜ್ ಅಂಬಿಗರ್ ಜಾಲನಿ 250. ಚನ್ನಬಸವ ಮುಷ್ಟೂರ್ ಮಾರುತಿ ಕಿರಣ್ ಸ್ಟೋರ್ 501. ದಾವೂದ್ ಉಡುಪಿ 500 ರೂಪಾಯಿ. ಥ್ಯಾಂಕ್ ಯು.